pick up the pen, pick up your life's pen in your hand, create a beautiful healthy life for yourself. My dad is 88, he's not a diabetic. Oh, okay. My mom is 75, she's not a diabetic. At the age of 24, I became a diabetic because... And there's a study which says like Indians, fiber intake is very, very minimal. Fruits and vegetables, tumba kadime togotaranta. So just up it up. ಜಗಳ ಮಾಡಿಬಿಟ್ಟು ನಿದ್ದೆ ಮಾಡಬೇಡಿ. ನಿಮ್ಮ ಸರ್ಕಲ್ 5-6 ಜನ ಇದ್ದಾರಾ, ಕ್ಲೋಸ್ ಸರ್ಕಲ್. ಡೋಂಟ್ ಹ್ಯಾವ್ ಅ ಫೈಟ್ ಅಂಡ್ ಗೋ ಟು ಬೆಡ್. The first and most important thing is intrinsic motivation. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಹೆಲ್ತ್ ಕಾಸ್ಟ್ ಅಲ್ಲಿ ನಾವು ಆರೋಗ್ಯದ ಸಮಸ್ಯೆ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಇದನ್ನ ಪ್ರಾಕ್ಟಿಕಲ್ ಆಗಿ ಈಗಿನ ಕಾಲದ ಲೈಫ್ ಸ್ಟೈಲ್ಗೆ ಸರಿ ಹೊಂದೋ ಹಾಗೆ ಹೇಗೆ ನಾವು ಅದನ್ನ ಸರಿ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ. ಸರಿ, ಹಾಗಾದ್ರೆ ಇವತ್ತಿನ ಪಾಡ್ಕಾಸ್ಟ್ ಯಾವ್ದ್ರ ಬಗ್ಗೆ? ತುಂಬಾ ಸಿಹಿ, ಕೆಲವೊಮ್ಮೆ ಕಹಿ ಆಗತ್ತೆ ಅಲ್ವಾ? ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ CDC ಪ್ರಕಾರ ಪ್ರತಿ 4 ಜನರಲ್ಲಿ ಒಬ್ರು ಪ್ರೀ ಡಯಾಬಿಟಿಕ್ ಆಗಿರ್ತಾರಂತೆ. ಅದು ಅಲ್ಲದೆ ಭಾರತ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಅನ್ನೋ ಒಂದು ಹೆಸರನ್ನು ಕೂಡ ಪಡ್ಕೊಂಡಿದೆ. ಇದರಿಂದೆಲ್ಲ ನಾವು ದೂರ ಆಗ್ಬೇಕಲ್ವಾ? ಅದೇ ಇವತ್ತಿನ ಪಾಡ್ಕಾಸ್ಟ್ ನ ಸ್ಪೆಷಲ್. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಪರಿಮಳ ಜಗೇಶ್. ಪರಿಮಳ ಜಗೇಶ್ ಅವರು ನ್ಯೂಟ್ರಿಷನಿಸ್ಟ್, ಹೆಲ್ತ್ ಅಂಡ್ ವೆಲ್ನೆಸ್ ಕೋಚ್, TEDx ಸ್ಪೀಕರ್, ಡಯಾಬಿಟಿಸ್ ಎಡ್ಯುಕೇಟರ್, ಫೌಂಡರ್ ಆಫ್ ಅಲಮಿರಾಪ್ ಮತ್ತೆ ಗ್ಲಾಮ್ ಡಯಟ್. ಇನ್ನೇನಾದ್ರೂ ಬಿಡಿದಿನ? ನಿನ್ನೆ ಸಂಜೆ I finished and I got the results of one more certification, international certification. So gut health consultant, one more edition. ನಿಮಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. Thank you ಪಲ್ಲವಿ. ಸೊ ಮೊದಲನೇದಾಗಿ, ಯಾಕೆ ಈ ತರ ನಮ್ಮ ಭಾರತಕ್ಕೆ ಡಯಾಬಿಟಿಸ್ ಕ್ಯಾಪಿಟಲ್? ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ? ಐ ಆಮ್ ಶೋರ್ ನಾವ್ ಏನೋ ತಪ್ಪು ಮಾಡ್ತಾ ಇದೀವಿ. ವಾಟ್ ಇಸ್ ದಟ್ ವಿ ಆರ್ ಡೂಯಿಂಗ್ ರಾಂಗ್? ಏನ್? ಮೊದಲನೇದಾಗಿ, we are Indians are genetically predisposed towards diabetes. ಈಗ ಪ್ರಪಂಚದಲ್ಲಿ ರೀಜನ್ ವೈಸ್ ನೋಡಿದ್ರೆ ತುಂಬಾ ಸರಿ ವೆಸ್ಟರ್ನರ್ಸ್ ಬಂದು ಆಲ್ಝೈಮರ್ಸ್, ಡಿಮೆನ್ಷಿಯಾ ಜಾಸ್ತಿ ಇರುತ್ತೆ ಅವರಲ್ಲಿ. ನಮ್ಮಲ್ಲಿ ಇಂಡಿಯನ್ಸ್ಗೆ ವಿ ಆರ್ ಪ್ರೀಡಿಸ್ಪೋಸ್ಡ್. ಒಂದು ಜೆನೆಟಿಕ್ ಆಗಿ ಒಂದು ಸ್ವಲ್ಪ ನಮಗೆ ಅದು ಒಂದು ಬೇಗ ಡಯಾಬಿಟಿಕ್ ಆಗುವಂಥದ್ದಿದೆ. ಎರಡನೇದು ನಮ್ಮ ಲೈಫ್ ಸ್ಟೈಲ್. ನಾನು ಸಣ್ಣವಳಿದ್ದಾಗ ಮೇ ಬಿ 50 ಆದ ಮೇಲೆ, 60 ಆದ ಮೇಲೆ ಡಯಾಬಿಟೀಸ್ ಬರೋದು ಬಹಳ, ಇಟ್ ವಾಸ್ ಲೈಕ್ ಓಕೆ, ಅಕ್ಸೆಪ್ಟಬಲ್ ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಐ ಥಿಂಕ್ 2021 ಯಂಗ್ಸ್ಟರ್ಸ್ ಮಕ್ಕಳಲ್ಲಿ ಕಾಣ್ತಾ ಇದೆ ಟೈಪ್ 2 ಡಯಾಬಿಟೀಸ್. ಸೊ ಒಂದು ನಮ್ಮ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ನಮ್ಮ ಲೈಫ್ ಸ್ಟೈಲ್. ಮೂರನೇದು, ವಿ ಆರ್ ಮೋರ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಸ್ಡ್ ಕಂಟ್ರಿ ತರ ಇದೆ ಅಲ್ವಾ? ಸೊ ಬೇಸಿಕ್ಲಿ ನೀವು ಹೇಳ್ತಿರೋದು, ಒಂದು ಜೆನೆಟಿಕ್ಸ್ ನಮ್ದು ಸಮಸ್ಯೆ, ಇನ್ನೊಂದು ಕಾರ್ಬೋಹೈಡ್ರೇಟ್ಸ್ ರಿಚ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ದ ಎಂಟೈರ್ ಡೇ ನಾವು ಕಾರ್ಬೋಹೈಡ್ರೇಟ್ಸ್ ನ ತುಂಬಾ ಪ್ರೀತಿ ಮಾಡ್ತೀವಿ. ಅದ್ರ ಬಗ್ಗೆ ಐ ಟಾಕ್ ಅಬೌಟ್ ಇಟ್ ಇನ್ ಡೀಟೇಲ್. ಅಂಡ್ ಆಲ್ಸೋ ಯು ಸೆಡ್ ಲೈಫ್ ಸ್ಟೈಲ್, ಪರಿಮಳ ಅವರೇ. ಐ ವಾಂಟ್ ಟು ಟಚ್ ಅಪ್ ಆನ್ ದಟ್. ಯಾಕಂದ್ರೆ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಎಷ್ಟು ಕಷ್ಟ ಇದೆ ನಮಗೆ, ರೈಟ್? ಹೊರಗಡೆ ತಿನ್ನಬಾರ್ದು, ತಿಂದರೆ ಸಮಸ್ಯೆ ಆಗುತ್ತೆ. ಪ್ರಾಸೆಸ್ಡ್ ಫುಡ್ ತಿನ್ನಬಾರ್ದು, ಸಮಸ್ಯೆ ಆಗುತ್ತೆ. ಡೋಂಟ್ ಆರ್ಡರ್ ಫುಡ್ ಔಟ್ಸೈಡ್, ರೈಟ್? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆಲ್ವೇಸ್ ಈಟ್ ಹೆಲ್ದಿ ಇನ್ ದ ಕರೆಂಟ್ ಲೈಫ್ ಸ್ಟೈಲ್ ದಟ್ ವಿ ಹ್ಯಾವ್. ಇಸ್ ದರ್ ಅ ಮಿಡಲ್ ಗ್ರೌಂಡ್? ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ, ಆಯ್ತಾ? ಓಕೆ. ಈಗ ಇವತ್ತು ವಿ ಆರ್ ಹಿಯರ್. ಫಾಸ್ಟ್ ಫಾರ್ವರ್ಡ್ ಒಂದು 25 ವರ್ಷ ನಿಮ್ಮ ಲೈಫಲ್ಲಿ, ಹೌ ಡು ಯು ಪಿಕ್ಚರ್ ಪಲ್ಲವಿ ವುಡ್ ಬಿ? 25 years ಹಣ್ಣು ಮುತ್ಕಿ ಆಗಿರ್ಬೋದು, ಹಣ್ಣು ಮುತ್ಕಿ ಆಗಿರಲ್ಲ, ಒಂದಷ್ಟು ಬಿಳಿ ಕೂದಲು ಎಲ್ಲ ಬಂದಿರುತ್ತೆ. ಹೆಲ್ತ್ ವೈಸ್ ಐ ವುಡ್ ಲೈಕ್ ಟು ಬಿ ಆಸ್ ಫಿಟ್ ಆಸ್ ವಾಟ್ ಐ ಆಮ್ ಟುಡೇ. ಸೊ ಐ ವುಡ್ ಗೆಟ್ ಮೋರ್ ಹೆಲ್ದಿ, ಪ್ರಾಬಬ್ಲಿ ಈಟ್, ಬಿ ವೆರಿ ಕಾನ್ಶಿಯಸ್ ಅಬೌಟ್ ವಾಟ್ ಐ ಚೂಸ್. 25 years ಆದ ಮೇಲೆ ಫ್ಯೂಚರ್ ನಮ್ಮ ಹೋದಾಗ, ದಿಸ್ ಇಸ್ ವಾಟ್ ಯು ವಾಂಟ್ ಟು ಬಿ ಅಂದ್ರೆ, ದ ಚೇಂಜ್ ಸ್ಟಾರ್ಟ್ಸ್ ಟುಡೇ. 24 hours ಅಲ್ಲಿ 15 ನಿಮಿಷ ನಿಮ್ಮ ಹೆಲ್ತ್ಗೋಸ್ಕರ 25 ವರ್ಷ ಆದ್ಮೇಲೆ ಚೆನ್ನಾಗಿರಕ್ಕೆ ನಿಮ್ಮ ಕೈಲಿ ಎತ್ತಿಡಕ್ಕಾಗತ್ತಾ? ಸ್ಮಾಲ್ ಥಿಂಗ್, ಎಸ್ ಆರ್ ನೋ? Yes, 15 minutes ಆಯ್ತಾ? ದಿಸ್ 15 minutes ಐ ವುಡ್ ಲೈಕ್ ಯು ಟು ಪ್ಲಾನ್. ನಾಳೆ ನಿಮ್ಮ ಶೆಡ್ಯೂಲ್ ಏನು ನಿಮ್ಗೆ ಗೊತ್ತಿರುತ್ತೆ. ವಾಟ್ ಇಸ್ ದ ಬೆಸ್ಟ್ ವೇ ಐ ಕ್ಯಾನ್ ಈಟ್ ಹೆಲ್ತಿ? ಸ್ವಲ್ಪ ನೀವೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದ್ರೆ, ವಾಟ್ ಕ್ಯಾನ್ ಐ ಕ್ಯಾರಿ ವಿತ್ ಮೀ? ಕರೆಕ್ಟ್. ಸರಿ, ಅಲ್ಲಿ ಹೋದಾಗ ಇಫ್ ಇಟ್ಸ್ ಲೆಟ್ಸ್ ಸೇ ಈವ್ನಿಂಗ್ ಯು ಆರ್ ಮೀಟಿಂಗ್ ಅಪ್ ಇನ್ ಅ ಫ್ರೆಂಡ್ಸ್ ಪ್ಲೇಸ್, ವಾಟ್ ಕ್ಯಾನ್ ಯು ಈಟ್ ದೇರ್ ಬೆಟರ್? ಒಂದು ಸ್ವಲ್ಪ ಪ್ಲಾನಿಂಗ್ ಆಯ್ತಾ? ದಟ್ ಈಸ್ 15 minutes.
ಇನ್ನು ಹಾಫ್ ಅನ್ ಅವರ್, ಅಟ್ಲೀಸ್ಟ್ ಹಾಫ್ ಅನ್ ಅವರ್, 30 minutes per day ಫಿಸಿಕಲ್ ಆಕ್ಟಿವಿಟಿ. ಇಟ್ ಡಸಂಟ್ ಮೀನ್ ಈ ಜಿಮ್ಗೆ ಹೋಗಿ ಒಂದು ಯೋಗ ಸೆಂಟರ್ಗೆ ಹೋಗಿ ಮಾಡಿ. ಇಲ್ಲಿ ನಿಮ್ಮ ಆಫೀಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್, ಆದಷ್ಟು ಜಸ್ಟ್ ವಾಕ್ ಅಪ್ ಆ್ಯಂಡ್ ಡೌನ್. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟರ್, ಪ್ರತಿಯೊಬ್ಬರು ನೋಡೋರು ಇದನ್ನ ಒಂದು 2 seconds ಯೋಚನೆ ಮಾಡಿದ್ರೆ ದೇ ವಿಲ್ ಅಕ್ಸೆಪ್ಟ್ ದ ಫ್ಯಾಕ್ಟ್, ನಾವು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀವಿ? ನಮ್ಮ ಕೆರಿಯರ್ಗೋಸ್ಕರ ಮತ್ತೆ ನಮ್ಮ ಫ್ಯಾಮಿಲಿಗೋಸ್ಕರ ಅಲ್ವಾ? ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದರೆ ನಾವೇನು ನಮ್ಮ ಫ್ಯಾಮ್ಲಿಗೆ, ನಮ್ಮ ಮಕ್ಕಳಿಗೆ, ಬೇರೆಯವ್ರಿಗೆ ಏನು ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಂತ ಕೊಡಬೇಕಂತ ಇದೆಯೋ, ಐ ಹ್ಯಾವ್ ಸೀನ್ hundreds and hundreds of people after they have reached 50-60, ಹೆಸರಿದೆ, ದುಡ್ಡಿದೆ, ಆಳ್ಗಳು ಎಲ್ಲದಕ್ಕೂ ಇದೆ, ಆರೋಗ್ಯ ಇಲ್ಲ. ಸಪೋಸ್ ಮಿಡಲ್ ಕ್ಲಾಸ್, ಲೋ ಮಿಡಲ್ ಕ್ಲಾಸ್ ಅಂದರೆ ಪಾಪ ಅವ್ರು ಎಷ್ಟು ವರ್ಷ ಜೀವನದಲ್ಲಿ ಕಷ್ಟಪಟ್ಟು ಫ್ಯಾಮ್ಲಿಗೆ ಎತ್ತಿಟ್ಟಿರ್ತಾರೆ, ಅವ್ರ ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಮಕ್ಕಳು ಬೆಳೆದಿರೋರು ಅಪ್ಪ ಅಮ್ಮ ಏನಿಟ್ಟಿದ್ದಾರೋ ತಂದೆ ತಾಯಿಗೆ ಖರ್ಚು ಮಾಡಿ ಸಾಲದಂಗೆ ಸಾಲ ತಗೊಂಡು ಮಾಡಿ ಆಫ್ಟರ್ ದ ಪೇರೆಂಟ್ಸ್ ಪಾಸ್ ಅವೇ ಮಕ್ಳಿಗೆ ನಾವು ಬಿಟ್ಟಿರೋದೇನೆಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆ ಲೋನ್ ಕೊಟ್ಟು ಹೋಗಿರ್ತೀವಿ. ಬೈ ಬೀಯಿಂಗ್ ಹೆಲ್ತಿ ಯು ಆರ್ ಗಿವಿಂಗ್ ದೆಮ್ ಸಚ್ ಅ ಬಿಗ್ ಟ್ರೆಷರ್. ಅವರಿಗೆ ಟೆನ್ಷನ್ಸ್ ಕೊಡ್ತಾ ಇಲ್ಲ. ಮತ್ತು ನೀವು ಚೆನ್ನಾಗಿ ಊಟ ಮಾಡಿದಾಗ ನಿಮ್ಮ ಫ್ಯಾಮಿಲಿಯಲ್ಲೂ ಫಾಲೋ ಮಾಡ್ತಾರೆ. ಅವ್ರಿಗೆ ಹೆಲ್ತ್ ಗಿಫ್ಟ್ ಕೊಡ್ತಾ ಇದ್ದೀರಾ, ಸಾಲ ಅವ್ರ ಹೊಣೆಯಿಂದ ತೆಗಿತಾ ಇದ್ದೀರಾ, ನೀವು ಆರೋಗ್ಯವಾಗಿರ್ತೀರಾ. ಸೊ ಲೆಟ್ಸ್ ಡೂ ಒನ್ ಥಿಂಗ್ ಆಯಿತಾ? ತೀರಾ ಪಾಡ್ಕಾಸ್ಟ್ ನೋಡಿದ ಕೂಡಲೇ ಕಂಪ್ಲೀಟ್ ಲೈಫ್ ಚೇಂಜಿಂಗ್ ಹಂಗಾಗಲ್ಲ. ಸೊ ಲೆಟ್ ಅಸ್ ಕ್ರ್ಯಾಕ್ ಸಿಂಪಲ್ ಕೋಡ್ಸ್, ಯಾರು ಬೇಕಾದರೂ ಫಾಲೋ ಮಾಡುವಂಥದ್ದು. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ವಿಲ್ ಡೂ ದಿಸ್. ಎಸ್ ಪ್ಲೀಸ್. ಎಸ್ ಎಸ್. ಆ್ಯಂಡ್ ಒಂದು ತುಂಬ ಕಾಮನ್ ಕ್ವೆಶ್ಚನ್ ಇದೆ, ಬಿಕಾಸ್ ವಿ ಸಿ ಲಾಟ್ ಆಫ್ ಇನ್ಫ್ಲೂಯೆನ್ಸರ್ಸ್ ವಾಟ್ ಐ ಈಟ್ ಇನ್ ಅ ಡೇ ಅಂತ ಹಾಕ್ತಾರೆ. ಆ್ಯಂಡ್ ಬೆಳಗ್ಗೆ ಎದ್ದಾಗ ಎಷ್ಟು ಕಲರ್ಫುಲ್ ಇರುತ್ತೆ ಆ ರೀಲ್ ಅಂದರೆ, ಬಟ್ ಅಷ್ಟೆಲ್ಲ ಮಾಡೋಕ್ಕೆ ಎಷ್ಟೊತ್ತಾಗತ್ತೆ? ಚಾನ್ಸ್ ಇಲ್ಲ, ನೋಡಿ ಲೈಕ್ ಮಾಡ್ಬೋದು ಮೇ ಬಿ. ಸೊ ತುಂಬ ಜನ ಒಂದು ಮೈಂಡಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ದಟ್ ಎವ್ರಿ ಮೀಲ್, ಎವ್ರಿ ಸಿಂಗಲ್ ಥಿಂಗ್ ಐ ಟೇಕ್ ಇನ್ ಅ ಡೇ ಬೇರೆ ಬೇರೆ ಇರಬೇಕು, ತುಂಬ ಕಲರ್ಫುಲ್ ಇರಬೇಕು. ಅದು ಪ್ರಾಕ್ಟಿಕಲ್ ಆಗಿ ಪಾಸಿಬಲ್ ಇಲ್ಲ. ಸೊ ಒಂದು ತುಂಬ ಪ್ರಾಕ್ಟಿಕಲ್ ಆಗಿ ನಾ ಹೇಳುವಂಥದ್ದು, ಲೆಟ್ ಅಸ್ ಸೇ ಟುಡೇ ನಾವು ಲಂಚಿಗೆ ಏನು ಮಾಡಿದ್ದೀವೋ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಂಗೆ ಬ್ರೇಕ್ಫಾಸ್ಟ್ ಒಂದು ಬೇರೆ ಮಾಡಿರ್ತೀವಿ, ಲಂಚಿಗೆ ಮಾಡಿರೋದೆ ನೈಟಿಗೂ ಡಿನ್ನರ್ಗೆ ಇಟ್ಕೋತೀವಿ. ಅದು ಸರಿನಾ ತಪ್ಪಾ? ನನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗತ್ತಂತ ತುಂಬ ಪ್ರಶ್ನೆಗಳಿರುತ್ತೆ. ಡೆಫಿನೆಟ್ಲಿ ತಪ್ಪಿಲ್ಲ. ವಾಟ್ ಯು ಕ್ಯಾನ್ ಡೂ, ಸ್ಮಾರ್ಟ್ ಟಿಪ್ ಅಲ್ವಾ? ಸ್ಮಾರ್ಟ್. ಇವತ್ತು ನೀವು ವೈಟ್ ರೈಸಲ್ಲಿ ಏನೋ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಡೇ ಬ್ರೋಕನ್ ವೀಟಲ್ಲಿ ಟ್ರೈ ಮಾಡಿ, ಮಧ್ಯಾಹ್ನಕ್ಕೆ ರಾತ್ರಿಗೆ. ದ ಥರ್ಡ್ ಡೇ ಮಿಲೆಟ್ಸ್ ನವನೆಯಲ್ಲಿ ಟ್ರೈ ಮಾಡಿ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಎಷ್ಟೊಂದು ವೆರೈಟಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇದೆ, ತರಕಾರಿಗಳಿದೆ. ಡೋಂಟ್ ಸ್ಟಿಕ್ ಟು ಒನ್ ಥಿಂಗ್ ಥ್ರೂ ಔಟ್, ಎಕ್ಸ್ಪೆರಿಮೆಂಟ್ ವಿತ್ ಅದರ್ ಥಿಂಗ್ಸ್. ನಿಮ್ಮ ವರ್ಕ್ ಲೋಡ್ ಕಡಿಮೆ ಮಾಡ್ಕೊಳ್ಳಿ. ಇವತ್ತೇನು ಪ್ಲ್ಯಾನ್ ಮಾಡ್ತೀರಾ ರಾತ್ರಿಗೂ ಇಟ್ಕೊಳ್ಳಿ, ನಾಳೆಗೆ ಪ್ಲ್ಯಾನ್ ಮಾಡುವಾಗ ಡೂ ಇಟ್ ಬೆಟರ್. ಆ್ಯಂಡ್ ಒಂದು ಅಮೇಝಿಂಗ್ ಕ್ಲೈಂಟ್ ಆಫ್ ಮೈನ್, ಅವರು ಮಾಡಿದಂಥ ಒಂದು ಸಿಂಪಲ್ ಟಿಪ್ ಮೇಕ್ ಸೋ ಮಚ್ ಆಫ್ ಸೆನ್ಸ್. ಈಗ ನಾವು ಚಿಕ್ಕ ವಯಸ್ಸಿಂದ ವಿ ಆರ್ ಸೋ ಯೂಸ್ ಟು, ಒಂದು ಸ್ಕೂಲ್ಗೆ ಹೋಗೋ ಮಗು ಟೈಮ್ ಟೇಬಲ್ ಕೊಟ್ಟಿರ್ತಾರೆ, ಬ್ಯಾಗ್ ಪ್ಯಾಕ್ ಮಾಡ್ತಾರೆ, ವಿ ನೋ ವಾಟ್. ದೇ ಹ್ಯಾವ್ ಅ ಬ್ಯೂಟಿಫುಲ್ ಮೆನ್ಯೂ ಕಾರ್ಡ್ ಥರ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ, ಮಂಡೇ ಟು ಸಂಡೇ ಫ್ರಿಜ್ ಮೇಲೆ ಹಾಕಿದೆ. ಅವರು ಶಿ ಡಸಂಟ್ ವೇಸ್ಟ್ ಟೈಮ್ ಥಿಂಕಿಂಗ್ ವಾಟ್ ಐಮ್ ಸಪೋಸ್ ಟು ಡೂ. ಓ ಸೋಮವಾರನ ಇವತ್ತು ರಾಗಿ ರೊಟ್ಟಿ ಡನ್, ಮಧ್ಯಾಹ್ನಕ್ಕಿದು. ತುಂಬ ಜನಕ್ಕೆ ಅಡಿಗೆ ಮಾಡೋಕ್ಕಿಂತ ಏನ್ ಮಾಡೋದು ಕಷ್ಟ. ಅಯ್ಯೋ ಏನು ಅಡಿಗೆ. ಸೊ ಡೂ ಥಿಂಗ್ಸ್ ಲೈಕ್ ದಿಸ್. ನಿಮಗೇನು ವರ್ಕೌಟ್ ಆಗುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ, ಯಾಕಂದರೆ ಎವ್ರಿ ಫ್ಯಾಮಿಲಿ ಈಸ್ ಡಿಫ್ರೆಂಟ್. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ವರ್ಕೌಟ್ ಆಗುತ್ತೆ, ಮೀಲ್ ಪ್ರೆಪ್ ಮಾಡ್ಕೊಳ್ಳೋದಾಗಿರೋದ್ಬೋದು, ಮಧ್ಯಾಹ್ನ ಇರೋದೇ ರಾತ್ರಿ ತೊಗೊಳ್ಳಿ, ತೊಂದರೆ ಇಲ್ಲ. ಸೊ ನಾ ಹೇಳೋದು, ಇಟ್ ಈಸ್ ನಾಟ್ ಅ ರೂಲ್. ಯಾರು ಯಾವ ಪರಿಸ್ಥಿತಿಲಿದ್ದಾರೋ ಅಡಾಪ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಮಿಲೆಟ್ಸ್ ಟ್ರೈ ಮಾಡಿ ಅಂತ. ಸೊ ದ್ಯಾಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಒಂದು ಥಿಯರಿ ಪ್ರಕಾರ ನಾವು ಕರ್ನಾಟಕದವರು ರಾಗಿ ಮುದ್ದೆ ಬೇಕೇ ಬೇಕು, ರೈಟ್? ಡಯಾಬಿಟೀಸ್ ಇರೋರು ರಾಗಿ ಮುದ್ದೆಯನ್ನು ತಿನ್ನೋದು ಒಳ್ಳೆಯದಾ? ಯಾಕೆ ಅಂತ ಹೇಳ್ತಿದ್ದೀನಿ. ಕೆಲವು ಒಂದು ಸ್ಟಡೀಸ್ನ ಪ್ರಕಾರ ಶುಗರ್ ಲೆವೆಲ್ಸ್ ಸ್ಪೈಕ್ನ ಜಾಸ್ತಿ ಮಾಡುತ್ತೆ ರಾಗಿ ತಿಂದರೆ ಅಂತ. ಅದು ನಿಜನಾ? ಅಥವಾ ಡಯಾಬಿಟೀಸ್ ಇರೋ ರಾಗಿಯನ್ನು ತಿನ್ನಬಹುದಾ? ತಿಂದರೆ ಹೇಗೆ ತಿನ್ನಬಹುದು? ಓಕೆ, ಹ್ಯೂಮನ್ ಬಾಡಿ ಹೇಗೆ ಅಂದರೆ, ಈಗ ನಮ್ಮ ಇಲ್ಲಿ ಈ ಜಾಗದಲ್ಲಿ ಲೆಟ್ ಅಸ್ ಸೇ ಆಲ್ ಆಫ್ ಅಸ್ ಹ್ಯಾಡ್ ಅ ಕಪ್ ಆಫ್ ಕಾಫಿ, ಆ್ಯಂಡ್
45 ಮಿನಿಟ್ಸ್ ನಂತರ 1 hour ನಂತರ ಕಾಫಿನೂ ಒಂದು ಏನೋ ಒಂದು ತಿಂಡಿ ತಿಂದ್ವಿ ಅಂತ ಇಟ್ಕೊಳ್ಳಿ, ಇಡ್ಲಿ ತಿಂದ್ವಿಪ್ಪ, ಈ ಒಂದು 2 ಇಡ್ಲಿ ಕಾಫಿ ಎಲ್ಲರೂ ತೊಗೊಂಡ್ವಿ. 2 hours ಆಫ್ಟರ್ ದ್ಯಾಟ್ ನಾವು ಚೆಕ್ ಮಾಡಿದ್ರೆ ಪ್ರತಿ ಒಬ್ಬರ ಶುಗರ್ ವೇರಿಯೇಷನ್ ವಿಲ್ ಬಿ ಡಿಫ್ರೆಂಟ್. ಓಕೆ, ಈವನ್ ಇಫ್ ದೇರ್ ಆರ್ 2 ಡಯಾಬಿಟಿಕ್ಸ್ ಇನ್ಸೈಡ್ ದ ರೂಮ್, ಅವ್ರಿಗೂ ಸೇಮ್ ಇಡ್ಲಿ ಕಾಫಿ ಬೇರೆ ಬೇರೆ ಇರುತ್ತೆ. ಸೊ ದೇರ್ ಇಸ್ ನೋ ಫಿಕ್ಸ್ಡ್ ರೂಲ್. ಒಂದು ಡಯಾಬಿಟಿಕ್ ಅಂತ ಹೇಳಿದಾಗ ದಿಸ್ ರೂಲ್ ಅಪ್ಲೈಸ್ ಫಾರ್ ಎವ್ರಿಥಿಂಗ್. ಈಗ ವೈ ಪೀಪಲ್ ಸೇ ವೈಟ್ ರೈಸ್ ಬೇಡ, ಗೋ ಫಾರ್ ಬ್ರೌನ್ ರೈಸ್, ಪಾಲಿಶ್ಡ್ ರೈಸ್, ಸೆಮಿ ಪಾಲಿಶ್ಡ್ ರೈಸ್ ಹೋಗಿ ಪಾಲಿಶ್ಡ್ ರೈಸ್ ಬೇಡ ಅಂತ ಹೇಳ್ತೀವಂದ್ರೆ ಅದರ ಮೇಲಿರುವಂಥ ಹಸ್ಕ್ ಇರ್ಬೋದು, ಆ ಫೈಬರ್ ಕಂಟೆಂಟ್ನ ನಾವು ಕಂಪ್ಲೀಟ್ಲಿ ಸ್ಟ್ರಿಪ್ ಮಾಡಿಬಿಟ್ರೆ ಇಟ್ ಜಸ್ಟ್ ಅಪ್ಸ್ ಯೋರ್ ಶುಗರ್ಸ್ ವೆರಿ ಫಾಸ್ಟ್. ಅ ವೆರಿ ಸಿಂಪಲ್ ಟ್ರಿಕ್ ನಮ್ಮ ಡಯಾಬಿಟೀಸ್ ಅವ್ರು ಮಾಡುವಂಥದ್ದು. ಅವರು ಮನೆಯಲ್ಲಿ ಮುದ್ದೆ ಮಾಡುವಾಗ ಅದಕ್ಕೆ ಈಗ ಓಟ್ಸ್ ಇದೆ ಅಲ್ವಾ, ರೋಲ್ಡ್ ಓಟ್ಸ್, ಅದನ್ನ ಡ್ರೈ ಫ್ರೈ ಮಾಡಿ ಪೌಡರ್ ಮಾಡಿ ದೇ ಆ್ಯಡ್ ಇನ್ ಟು ದ್ಯಾಟ್. ವೀಟ್ ಬ್ರ್ಯಾನ್ ಸಿಗತ್ತೆ, ಓಟ್ ಬ್ರ್ಯಾನ್ ಸಿಗತ್ತೆ, ಸಿರಿಧಾನ್ಯದ ನುಚ್ಚು ಸಿಗತ್ತೆ. ಸೊ ಇಂಥ ನುಚ್ಚುಗಳನ್ನ ನಿಮ್ಮ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಮುದ್ದೆ ಹೆಲ್ತಿ ಇರುತ್ತೆ. ಮತ್ತೆ ದೇರ್ ಆರ್ ವೆರಿ ವೆರಿ ಎಂಟರ್ಪ್ರೈಸಿಂಗ್ ವಿಮೆನ್. ಅವ್ರು ಏನು ಮಾಡ್ತಾರೆ ಅಂದರೆ ಡಿಫ್ರೆಂಟ್ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ಮೆಂತ್ಯ, ಇದನ್ನೆಲ್ಲ ಡ್ರೈ ಫ್ರೈ ಮಾಡಿ ಒಂದಷ್ಟು ಲೆಟಸೆ 500 ಗ್ರಾಮ್ ನಿಮ್ಮ ರಾಗಿ ಹಿಟ್ಟಿಗೆ ಅದು ಒಂದು 2 ಟೇಬಲ್ ಸ್ಪೂನ್ಸ್ ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ. ಆಟೋಮ್ಯಾಟಿಕ್ ಆಗಿ ನಿಮ್ಮ ಶುಗರ್ ಸ್ಪೈಕ್ ಅದು ರೆಡ್ಯೂಸ್ ಮಾಡುತ್ತೆ. ಮುದ್ದೆ ನಾವು ಹಂಗೆ ಡೈರೆಕ್ಟಾಗಿ ತೊಗೊಳೋಕ್ಕಿಂತ ಈ ಥರ ಆ್ಯಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. 3ನೇದು ಮೋಸ್ಟ್ ಇಂಪಾರ್ಟೆಂಟ್, ನಾವು ನೋಡಿರುವಂಥದ್ದು, ತುಂಬ ಜನ ಹೇಳ್ತಾರೆ ಮೇಡಮ್ ನಾನು ಡಯಾಬಿಟಿಕ್, ನಾನು ಅದಕ್ಕೆ ಬೆಳಗ್ಗೆ ಏನು ತೊಗೊಳಲ್ಲ, 1 ಲೋಟ ರಾಗಿ ಗಂಜಿ ತೊಗೋತೀನಿ ಅಂತ. ಶುಗರ್ 300-350 ಹೋಗಿರುತ್ತೆ. ಅದೇ ಪರ್ಸನ್ ಅದೇ ರಾಗಿ ಗಂಜಿ ಜೊತೆಗೆ ಒಂದು ದೊಡ್ಡ ಬೌಲ್ ಫಸ್ಟ್ ಫೈಬರ್ ತಗೋಬೇಕು. ದೊಡ್ಡ ಬೌಲ್ ಮೊಳಕೆ ಕಟ್ಟಿದ ಕಾಳು, ಹೆಸರು ಕಾಳು ತಗೊಳ್ಳಿ, ಒಂದು ದೊಡ್ಡ ಬೌಲ್ ನೀವು ಹೆಸರು ಕಾಳು ತಿಂದ್ರ ಅದರ ಜೊತೆಗೆ ಬರೀ ರಾಗಿ ಗಂಜಿ ಮಾಡ್ದಂಗೆ ಅಂಬ್ಲಿ ಥರ ಮಾಡಿಕೊಂಡ್ರೆ, ಮೊಸರು ಹಾಕಿರ್ತೀರಾ, ಸೊ ವಾಟ್ ಹ್ಯಾಪನ್ಸ್, ದಟ್ಸ್ ಪ್ರೋಟೀನ್ ಸೋರ್ಸ್ ಆ್ಯಡೆಡ್. ನೀವು ಈ ಥರ ಮಾಡ್ಕೊಂಡು ತಗೊಂಡಾಗ ಸೇಮ್ ಪರ್ಸನ್ ನೀವೇನು 1 ಲೋಟ ರಾಗಿ ಗಂಜಿ ತಗೋತಾ ಇದ್ರಿ ಅದರನ್ನ ಅಂಬ್ಲಿ ಮಾಡ್ಕೊಳ್ಳಿ, ಒಂದು ದೊಡ್ಡ ಲೋಟ ಸ್ಪ್ರೌಟ್ಸ್, ಒಂದು ಬೌಲ್ ಆಫ್ ಸ್ಪ್ರೌಟ್ಸ್, ಫಸ್ಟ್ ಸ್ಪ್ರೌಟ್ಸ್ ತಿನ್ನಿ, ತದನಂತರ ನೀವು ನಿಮ್ಮ ರಾಗಿ ತಗೊಂಡ್ರೆ ಯು ಕ್ಯಾನ್ ಫೈಂಡ್ ದ ಡಿಫ್ರೆನ್ಸ್. ನನ್ನ ಒಂದು ವಿನಂತಿ, ಪ್ಲೀಸ್ ಮೇಂಟೈನ್ ಅ ಚಾರ್ಟ್. ಏನು ಚಾರ್ಟು? ಇವತ್ತು ನಾನು ಇದು ತಿಂದಾಗ 2 hours ಆದ ಮೇಲೆ ಚೆಕ್ ಯೋರ್ ಶುಗರ್ ಅಂಡ್ ರೈಟ್ ಇಟ್ ಡೌನ್. ಪ್ಯಾಚ್, ಯು ಮೀನ್ ಟು ಸೇ ಆನ್ ದ ಪ್ಯಾಚ್? ಪ್ಯಾಚ್ ಇರ್ಬೋದು, ಮನೇಲೆ ಗ್ಲೂಕೋಮೀಟರ್ ಇರ್ಬೋದು, ನಿಮಗೆ ಏನು ಆಕ್ಸೆಸಿಬಲ್ ಇದೆಯೋ ಅದನ್ನು ಬಳಸಿ. ಬಟ್ ಮೇಕ್ ಅ ನೋಟ್, ಒಂದು 2 days ಆದಮೇಲೆ ಅದೇ ರಾಗಿ ಗಂಜಿನ ನಾನು ಹೇಳ್ದಂಗೆ ಅಂಬ್ಲಿ ಜೊತೆ ತಗೊಳ್ಳಿ, ಒಂದು ದೊಡ್ಡ ಬೌಲ್ ಸ್ಪ್ರೌಟ್ಸ್ ತಗೊಳ್ಳಿ, 2 hours ಆದಮೇಲೆ ನೀವೇ ಪ್ರಿಕ್ ಮಾಡಿ ನೋಡಿ ನಿಮಗೆ ಸೂಟ್ ಆಯ್ತಾ ಇಲ್ವಾ. ಸೊ ಒಂದು ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್, ರಾಗಿ ಮುಟ್ಟಬೇಡ ಇಸ್, ಐ ಡೋಂಟ್ ಸಿ ದ್ಯಾಟ್. ನನ್ನಲ್ಲಿ ಲೆಟ್ ಅಸ್ ಸೇ ಫ್ರಮ್ ದ ಲಾಸ್ಟ್ 8 years ಏನಿಲ್ಲ ಅಂದರೆ ಒಂದು 5,000 ಜನಕ್ಕೆ ನಾವು ಸೆನ್ಸರ್ಸ್ ಹಾಕಿದ್ದೀವಿ, CGM ಹಾಕಿದ್ದೀವಿ, ವಿ ಹ್ಯಾವ್ ಸ್ಟಡಿಡ್. ಅಂದರೆ ಮೇ ಬಿ 5 or 6ಗೆ ರಾಗಿ ಡಿಂಟ್ ಸೂಟ್, ಬೇರೆಯವ್ರಿಗೆಲ್ಲರಿಗೂ ಸೂಟ್ ಆಗಿದೆ. ಅದು ನೀವು ಹೇಳೋ ರೀತಿಯಲ್ಲಿ ತಗೊಂಡಾಗ ಪ್ರಮಾಣ ವೆರಿ ಇಂಪಾರ್ಟೆಂಟ್. ದೊಡ್ಡ ಮುದ್ದೆ ತಗೊಂಡು ನಾವು ಬರೀ ತಿಳಿ ಸಾರಲ್ಲಿ ತಿಂದಾಗ ಅದು ಬರೀ ಕಾರ್ಬ್ ಬೇಸ್ಡ್ ಆದಂಗೆ ಆಯ್ತಲ್ಲಪ್ಪ, ಪ್ರಿಡಾಮಿನೆಂಟ್ಲಿ ಕಾರ್ಬ್. ಅದನ್ನೇ ನಿಮ್ಮ ಮುದ್ದೆ ಸೈಜ್ನ ಅರ್ಧ ಮಾಡ್ಕೊಳ್ಳಿ. ಏನು ಮಾಡಿದ್ದೀರಾ, ಸೊಪ್ಪು ಮಾಡಿದ್ದೀರಾ, ಏನು ಮಾಡಿದ್ದೀರಾ, ನಿಮ್ಮ ಅರ್ಧ ತಟ್ಟೆ ಅದನ್ನು ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಬರುತ್ತೆ ನೋಡಿ. ಈಗ ರಾಗಿ ಬಗ್ಗೆ ಮಾತಾಡಿದ್ವಿ, ಅನ್ನ, ಇಂಡಿಯಾ, ಸೌತ್ ಇಂಡಿಯಾ, ಅನ್ನ ಬಿಟ್ಟು ವೈಟ್ ರೈಸ್ ಇಸ್ ಇಂಪಾಸಿಬಲ್. ಇಟ್ಸ್ ಸಚ್ ಅ ಕಂಫರ್ಟ್ ಫುಡ್. ಏನು ಇಲ್ಲ ಅಂದ್ರೆ ಮಜ್ಜಿಗೆನ ತಿನ್ಬಿಡು, ಇಟ್ಸ್ ಫೈನ್. ಹೌ ಡಸ್ ದಾಟ್ ಎಫೆಕ್ಟ್? ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ಈಟ್ ವೈಟ್ ರೈಸ್, ಆಯ್ತಾ. ಇಫ್ ಯು ಆರ್ ಅ ಪ್ರೀ ಡಯಾಬಿಟಿಕ್, ಇಫ್ ನಿಮಗೆ PCOD ಇದೆ, ನೀವು ಡಯಾಬಿಟಿಕ್ ಇದ್ದೀರಾ, ವೈಟ್ ಆರ್ ಪ್ರೋಸೆಸ್ನ ನೀವು ಪ್ರಮಾಣ ಕಡಿಮೆ ಮಾಡಿದಷ್ಟು ನಿಮ್ಮ ಶುಗರ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ, ಬಿಕಾಸ್ ಇಟ್ ಈಸ್ ಪ್ರೊಸೆಸ್ಡ್, ಇಟ್ ಈಸ್ ಜಸ್ಟ್ ಲೈಕ್ ಎಂಟಿ ಕ್ಯಾಲರೀಸ್ ಥರ ಇರುತ್ತೆ. ಬಟ್ ಯು ಡೋಂಟ್ ಹ್ಯಾವ್ ಟು ಗಿವ್ ಅಪ್ ವೆನ್ ಯು ಆರ್ ಯಂಗ್ ಆ್ಯಂಡ್ ಹೆಲ್ತಿ. ನಾ ಹೇಳೋದು, ಇನ್ಸ್ಟೆಡ್ ಆಫ್ ಸಂಬಡಿ ಕಮಿಂಗ್ ಆ್ಯಂಡ್ ಟೆಲ್ಲಿಂಗ್ ನಿನಗೆ ಈಗ ಡಯಾಬಿಟೀಸ್ ಆಗಿದೆ, ಸ್ಟಾಪ್ ಈಟಿಂಗ್ ವೈಟ್ ರೈಸ್ ಅನ್ನಕ್ಕಿಂತ, ಅ ಸ್ಮಾಲ್ ಎಕ್ಸಾಂಪಲ್, ನನ್ನ ಮೊಮ್ಮಗ ಈಸ್ 9 years. ವಿ ಆರ್ ಆ್ಯಡಿಂಗ್ ಡಿಫ್ರೆಂಟ್ ಥಿಂಗ್ಸ್ ಇನ್ ಹಿಸ್ ಡಯಟ್. ಈಗಲೇ
ಅವನು ಈಗ ನಮ್ಮ ಮನೆಗೆ ಬಂದಾಗ ನಾನು ನವನೆಯಲ್ಲಿ ಪಾಯಸ ಮಾಡಿರ್ತೀನಿ. ಓಕೆ, ಸೊ ಹಿ ಈಸ್ ಹ್ಯಾವಿಂಗ್ ಮಿಲೆಟ್ಸ್ ಇನ್ ಅ ಡಿಫ್ರೆಂಟ್ ಫಾರ್ಮ್. ಸೊ ಇಂಟ್ರೊಡ್ಯೂಸ್ ಮಿಲೆಟ್ಸ್ ನು ಕೂಡ ಇಂಟ್ರೊಡ್ಯೂಸ್ ಮಾಡಿ ವಯಸ್ಸಾಗೋವರೆಗೂ ಕಾಯ್ಬೇಕಾಗಿಲ್ಲ. ಅಂಡ್ ಡೋಂಟ್ ವೇಟ್ ಟಿಲ್ ಯಾವುದೋ ಒಂದು ಇಲ್ ಹೆಲ್ತ್ ಬಂದ್ಬಿಟ್ಟು ಮಾಡಿದಾಗ ಯು ಫೀಲ್ ಏನಿದು ಏನಕ್ಕೆಲ್ಲ ಬಿಡಬೇಕು. ಸೊ ಎಂಜಾಯ್ ದ ಪ್ರೋಸೆಸ್, ಅಂಡರ್ಸ್ಟ್ಯಾಂಡ್. ಬ್ಲೈಂಡ್ ಆಗಿ ಯಾರೇನು ಹೇಳಿದ್ರು ಕೇಳಕ್ಕೆ ಹೋಗ್ಬೇಡಿ. ಇನ್ಫಾರ್ಮೇಶನ್ನ ತಗೊಳ್ಳಿ, ನಿಮಗೆ ಹೆಂಗೆ ಸೂಟ್ ಆಗತ್ತೆ ಅನ್ನೋದು ಐಡೆಂಟಿಫೈ ಮಾಡಿ. ಈಗ ಇನ್ನೊಂದು ಮಾತು ಹೇಳಿದ್ರಿ ನೀವು ಮಾತಾಡ್ತಿರ್ಬೇಕಾದ್ರೆ, ಮುಂಚೆ ಎಲ್ಲ ತುಂಬ ಲೇಟಾಗಿ ಬರ್ತಿತ್ತು, 40, 55 ಆ ಥರ. ಈಗ ಸಖತ್ ಬೇಗ ಬರುತ್ತಲ್ಲ, ಹೌ ಕ್ಯಾನ್ ಒನ್ ಅವಾಯ್ಡ್? ಏನು ಮಾಡ್ಬೇಕು ನಾವು? ಸೊ ಎಲ್ಲೋ ಒಂದು ಮಿಸ್ಕನ್ಸೆಪ್ಷನ್ ಇದೆ ಪಲ್ಲವಿ. ಏನಂದ್ರೆ ತುಂಬಾ ಜನ ನಮ್ಮ ಕಂಪನಿಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಬಂದಾಗ ಅವ್ರ ಮೈಂಡು ಒಂದು ಸಾಕಷ್ಟು ಜನಕ್ಕೆ ಪ್ರೀಸೆಟ್ ಆಗ್ಬಿಟ್ಟಿರತ್ತೆ. ಏನಂತ, ನಮ್ಮ ತಂದೆ ತಾಯಿಗೆ ಶುಗರ್ ಇತ್ತು ಅದಕ್ಕೆ ನನಗೆ ಬಂದೇ ಬರ್ತು, ಆಯ್ತಾ. ವೆಯ್ಟ್ ಮ್ಯಾನೇಜ್ಮೆಂಟ್, ನಮ್ಮ ಫ್ಯಾಮಿಲಿಯಲ್ಲಿ ಅಮ್ಮ ಸೈಡು ಆಲ್ ರಿಲೇಟಿವ್ಸ್ ತುಂಬ ಓವರ್ ವೆಯ್ಟ್ ಇದ್ರು ಅದಕ್ಕೆ ನನಗೆ ಬಂತು. ಸೊ ಇಸ್ ಇಟ್ ಟ್ರೂ? ನಾವು ಡಯಾಬಿಟೀಸ್ ಅಂತ ತಗೊಂಡಾಗ ಇಸ್ ಇಟ್ ಟ್ರೂ ದ್ಯಾಟ್ ಜೆನೆಟಿಕ್ ಆಗಿ ಅಪ್ಪ ಅಮ್ಮಗಿದ್ರೆ ಕನ್ಫರ್ಮ್ಡ್ ಆಗಿ ನಿಮಗೆ ಬರಬೇಕು ಅಂತ? ಸೊ ಅರ್ಥ ಮಾಡ್ಕೊಳ್ಳಿ, ಕನ್ಫರ್ಮ್ಡ್ ಆಗಿ ಬರಬೇಕಾ ಅಂದರೆ ಈಗ ಮೇಜರ್ ಆಗಿ ನಮಗೆ ಗೊತ್ತಿರುವಂಥದ್ದು ಟೈಪ್ 1 ಡಯಾಬಿಟೀಸ್. ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್, ಲೈಫ್ ಲಾಂಗ್ ಇನ್ಸುಲಿನ್ ಅಲ್ಲಿ ಇರಬೇಕು. ಸೊ ಅದದ್ದು ನಾವು ಪರ್ಸೆಂಟೇಜ್ ನೋಡಿದಾಗ, ಒಂದು ವೇಳೆ ತಾಯಿ ಟೈಪ್ 1 ಡಯಾಬಿಟಿಕ್ ಇದ್ರೆ ಮಕ್ಕಳಿಗೆ ಆಫ್ ಸ್ಪ್ರಿಂಗ್ಗೆ ಅರೌಂಡ್ 3 to 5% ಚಾನ್ಸಸ್ ಬರೋದಕ್ಕೆ. ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್, ಆಯ್ತಾ. ತಂದೆಗಿದ್ರೆ ಪರ್ಸೆಂಟೇಜ್ ಇಸ್ ಲಿಟಲ್ ಹೈಯರ್, ಮೇ ಬಿ ಅರೌಂಡ್ 4 to 6%. ಟೈಪ್ 2 ಡಯಾಬಿಟಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟರ್, ಒಂದು ಪೇರೆಂಟಲ್ಲಿ ಯಾರಿಗಾದ್ರೂ ಒಬ್ರಿಗೆ ಡಯಾಬಿಟಿಸ್ ಇತ್ತು ಅಂದರೆ ಶೇಕಡ ಸ್ಟಡೀಸ್ ಹ್ಯಾವ್ ಸೆಡ್ 40% ಚಾನ್ಸಸ್ ಮಕ್ಕಳಿಗೆ ಬರೋಕ್ಕಿರತ್ತೆ. ಸಪೋಸ್ ಬೋತ್ ದ ಪೇರೆಂಟ್ಸ್ ಆರ್ ಡಯಾಬಿಟಿಕ್, ಅರೌಂಡ್ 70% ಇರುತ್ತೆ. ಬಟ್ ಆ 30% ಇದೆ ನೋಡಿ, ಯು ಕ್ಯಾನ್ ಮೇಕ್ ರೈಟ್ ಚಾಯ್ಸಸ್ ಬೈ ದ ಟೈಮ್ ಯು ಆರ್ ಇನ್ ಕಾಲೇಜ್. ಸೊ ಒಂದು ರೈಟ್ ಟೈಮ್ ಟು ಡೂ ಬ್ಲಡ್ ಟೆಸ್ಟ್ ಅನ್ನೋದಿಲ್ಲ. ಈಗ ನಾವು ಎವ್ರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಮೈಲ್ ಸ್ಟೋನ್ ಸೆಲೆಬ್ರೇಟ್ ಮಾಡ್ತೀವಿ. 18 ಆಗಿದ್ದ ಕೂಡಲೇ ಮೇಜರ್ 18, 21 ಆಗಿದ್ದ ಕೂಡಲೇ ವಾವ್ 21 ಅಂತ. ಸೊ ವೈ ಕಾಂಟ್ ವಿ ಮೇಕ್ ಇಟ್ ಅ ಹ್ಯಾಬಿಟ್? ಇಟ್ಸ್ ಅ ವೆರಿ ಫನ್ ಫಿಲ್ಡ್ ಹ್ಯಾಬಿಟ್. 18 ಆದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಗೋ ಹ್ಯಾವ್ ಅ ಮಾಸ್ಟರ್ ಬ್ಲಡ್ ಚೆಕಪ್, ಆಯ್ತಾ. ವೈ 18 ಯಾರಾದರೂ ಬ್ಲಡ್ ಚೆಕಪ್ ಮಾಡ್ತಾರಾ? ಅದೆಲ್ಲ ವಯಸ್ಸಾದವ್ರಿಗೆ. ನಾನು ಹಂಗೆ ಅನ್ಕೋತಾ ಇದ್ದೆ ವೆನ್ ಐ ವಾಸ್ 18. ಬಟ್ ಟ್ರಸ್ಟ್ ಮೀ, ಅಟ್ ದ ಏಜ್ ಆಫ್ 24 ನಾನೊಂದು ಮಾಸ್ಟರ್ ಚೆಕಪ್ ಮಾಡಿದಾಗಲೇ ನನಗೆ ಗೊತ್ತಾಯಿತು ಐ ಆ್ಯಕ್ಚುಲಿ ವಾಸ್ ಅ ಟೈಪ್ 2 ಡಯಾಬಿಟಿಕ್. ಯಾಕಂದರೆ ಯಾವ ಸಿಂಪ್ಟಮ್ಸು ಇರಲಿಲ್ಲ ನನಗೆ. ಸೊ ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಲೆಟ್ ಅಸ್ ಸೇ 18 ನೀವು ಬಂದು ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರಿ, ನಿಮ್ಮ ತಂದೆ ತಾಯಿಗೆ ಆಲ್ರೆಡಿ ಇಫ್ ದೇ ಡಯಾಬಿಟಿಕ್, ಮಾರ್ಕರ್ಸ್ ನೋಡಿ, is it normal? If it's normal, then you repeat the test only after another 3 years. But chances ಇದೆ ಅಂತ ಗೊತ್ತಾದಾಗ ಎಂಜಾಯ್ ಮಾಡಿಕೊಂಡು ರೈಟ್ ಫ್ರಮ್ ದ ಟೈಮ್ ಯು ಆರ್ 18, 19 ನಿಮ್ಮ ಐಡಿಯಲ್ ವೆಯ್ಟಿಗೆ ಎಷ್ಟಿರಬೇಕೋ ಅಲ್ಲಿರಿ ಅಲ್ವಪ್ಪ. ಲೈಫ್ ಸ್ಟೈಲ್, ಎಸ್. ಸೊ ಯು ನೋ ದಟ್ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಸೊ ಓವರ್ ಇಂಡಲ್ಜ್ ಮಾಡಕ್ಕೆ ಹೋಗಬೇಡಿ, ಎಂಜಾಯ್ ಒಂದು ಲೈಫ್ ಎಂಜಾಯ್ ಮಾಡಿ. ಬಟ್ ಸ್ಮಾರ್ಟ್ ಎಂಜಾಯ್ಮೆಂಟ್ ಮಾಡಿದಾಗ ಯು ಕ್ಯಾನ್ ಡೆಫಿನೆಟ್ಲಿ ನಿಮ್ಮ ಜೀನ್ಸ್ ಏನೇ ಇರ್ಬೋದು ಅದನ್ನು ಬದಲಾಯಿಸಷ್ಟು, ಅದನ್ನು ತಿದ್ದೋ ಅಷ್ಟು ಶಕ್ತಿ ಲೈಫ್ ಸ್ಟೈಲು, ಡಯೆಟಲ್ಲಿ, ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿದೆ. ಪಿಕಪ್ ದ ಪೆನ್, ಪಿಕಪ್ ಯೋರ್ ಲೈಫ್ಸ್ ಪೆನ್ ಇನ್ ಯೋರ್ ಹ್ಯಾಂಡ್, ಕ್ರಿಯೇಟ್ ಅ ಬ್ಯೂಟಿಫುಲ್ ಹೆಲ್ತಿ ಲೈಫ್ ಫಾರ್ ಯೋರ್ ಸೆಲ್ಫ್. ದರ್ ಇಸ್ ಅನ್ ಅದರ್ ಎಕ್ಸ್ಟ್ರೀಮ್ ಇದಕ್ಕೆ. ಒಂದು ಅಪ್ಪ ಅಮ್ಮಂಗಿದ್ರೆ ನಮಗೆ ಬರುತ್ತೆ ಅನ್ನೋದು, ಇನ್ನೊಂದು ನಮ್ಮ ಅಪ್ಪ ಅಮ್ಮಂಗಿಲ್ಲ, ನಾ ಏನು ಬೇಕಾದರೂ ತಿನ್ಬೋದು, ಐ ಆಮ್ ಚಿಲ್ಲಿಂಗ್. ಇದನ್ನ ಹೇಗೆ? At the end of it, all of us want to chill in life, but responsible chilling is very important. So ಆ ಥರ ಚಾನ್ಸಸ್ ಇದೆ ಅಲ್ವಾ ಅಪ್ಪ ಅಮ್ಮಂಗಿಲ್ಲ? ರೈಟ್. ಎಸ್, ಬಿಕಾಸ್ ಡೆಫಿನೆಟ್ಲಿ ತಂದೆ ತಾಯಿ ಬಂದು ಫುಲ್ ಲೆಟ್ ಅಸ್ ಸೇ ಹೆರಿಡಿಟ್ರಿಯಲ್ಲಿ ಇಲ್ಲ. ಬಟ್ ನಮ್ಮ ಲೈಫ್ ಸ್ಟೈಲ್, ದಟ್ ಈಸ್ ಎಸ್ಪೆಷಲಿ ಸ್ಟ್ರೆಸ್. ಈಗ ನೀವು ನೋಡಿದ್ರೆ ದ ಅಮೌಂಟ್ ಆಫ್ ಸ್ಟ್ರೆಸ್ ಇನ್ವಾಲ್ವ್ಡ್ ಇನ್ ಅವರ್ ಲೈಫ್ ಸ್ಟೈಲ್, ಅದು ಸಮಥಿಂಗ್ ಆಸ್ ಸಿಂಪಲ್ ಆಸ್ ಟ್ರಾಫಿಕ್ ಇರ್ಬೋದು, ನಮ್ಮ ವರ್ಕ್ ಪ್ರೆಷರ್ ಇರ್ಬೋದು. ಇದರಿಂದ when people come to us for weight management, we always have a rule. ನಾವು blood parameters, see I don't concentrate only on the physical. So ಬರೀ ಒಂದು weighing machine ಮೇಲೆ ಒಂದು ಸ್ಕೇಲಲ್ಲಿ ಇಷ್ಟು ನಂಬರ್ ಹೋಯ್ತು, ಇಷ್ಟು ಕಿಲೋ ಹೋಯ್ತು ಅನ್ನೋದಲ್ಲ.
ಇಂಟರ್ನಲಿನೂ ನಿಮ್ಮ ಬ್ಲಡ್ ಪ್ಯಾರಾಮೀಟರ್ಸ್ ಶುಡ್ ಬಿ ಟು ದ ಆಪ್ಟಿಮಲ್ ರೇಂಜ್. ಸೊ ನಾವು ಬಂದಾಗ ನಿಮ್ಮ ಲ್ಯಾಬ್, ಎನಿ ಫೇವ್ರೆಟ್ ಲ್ಯಾಬ್ ಆಫ್ ಯೋರ್ಸ್, ಗುಡ್ ಲ್ಯಾಬ್, NABL ಅಕ್ರಿಡೇಟೆಡ್ ಲ್ಯಾಬಲ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿ ಅಂದಾಗ ಶಾಕಿಂಗ್ಲಿ ಯಂಗ್ಸ್ಟರ್ಸ್ ಆಸ್ ಯಂಗ್ ಆಸ್ 21-22 HbA1c 8.5 ಇರುತ್ತೆ, 9 ಇರುತ್ತೆ. ಅಯ್ಯೋ ಏನಾಯಿತು, ಯಾವಾಗಾಯಿತು, ದಿ ಸಿಂಪ್ಟಮ್ಸ್ ಇರಲ್ಲ. They just think they are little tired, maybe because of work. So this entire shift which has happened is because of continuous stress. Stress in small dosages. ಹಳೆ ಕಾಲದಲ್ಲಿ ಇದ್ದಾಗ ಯಾವುದೋ ಒಂದು ಟೈಗರ್ ಬಂತು, ಲಯನ್ ಬಂತು, ಹಂಟ್ ಮಾಡಕ್ಕೆ ಹೋಗ್ತಾ ಇದ್ವಿ. ಸೊ ದ ಸ್ಟ್ರೆಸ್ which would release adrenaline, fight or flight, ಇದೆಲ್ಲ was fine because it was in very small dosages. ಈಗ constant stress is not good. And ನಂದು ಬಂದು ನೀವು ಹೇಳಿದ ಎಕ್ಸಾಂಪಲ್, I became a diabetic. My dad is 88, he's not a diabetic. Oh, okay. My mom is 75, she's not a diabetic. At the age of 24, I became a diabetic because, yes, ಯಾರು ಹೇಳಿಲ್ಲ, ಬಟ್ ನಾವು ಓಡೋಗಿ ಮದುವೆ ಮಾಡಿಕೊಂಡು, ಲವ್ ಮ್ಯಾರೇಜ್ ಮಾಡಿಕೊಂಡು, ಥಿಂಗ್ಸ್ ವಾಸ್ ಸೋ ಟಫ್. ಕಂಟಿನ್ಯೂಸ್ ಸ್ಟ್ರೆಸ್ ಇರೋ ಪ್ರಯುಕ್ತ ಐ ವಾಸ್ ಸ್ಟಿಲ್ ಸ್ಟಡಿಯಿಂಗ್, 2 ಮಕ್ಕಳ ತಾಯಿ, ಮನೆಯವ್ರದ್ದು ಇನ್ನೂ ವರ್ಕ್ ಬಂದು ರೆಗ್ಯುಲರ್ ಆಗಿರಲಿಲ್ಲ. ಮೂವಿ ಫೀಲ್ಡ್ ಗೊತ್ತಲ್ವಾ, ಈಗ ದುಡ್ಡು ಬಂತಂದರೆ ಹಂಗೆ ಕೂಡಿಟ್ಕೋಬೇಕು, ಸ್ಕ್ವಿರಲ್ ನಟ್ಸ್ನ ಬಚ್ಚಿಟ್ಕೊಳತ್ತೆ, ಇಲ್ಲಾಂದರೆ ವಿ ಡೋಂಟ್ ನೋ ನೆಕ್ಸ್ಟ್ ಯಾವಾಗ ಬರುತ್ತೆ. ಡಯಾಬಿಟಿಕ್ ಆಗ್ಬೋದಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಟುಡೇ ಐ ರಿಗ್ರೆಟ್, ಎವ್ರಿ ಡೇ ಐ ರಿಗ್ರೆಟ್. ಮೇ ಬಿ ಎಲ್ಲೋ ಒಂದು ತಿಳುವಳಿಕೆ ಇದ್ದಿದ್ರೆ. ಈಗ ಸಿಚುವೇಶನ್ನ ಬದಲಾವಣೆ ಮಾಡೋಕ್ಕಾಗಲ್ಲ, ಬಟ್ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋಷ್ಟು ನಮ್ಮಲ್ಲಿ ತಿಳುವಳಿಕೆ ಇದ್ದಿದ್ರೆ ಮೇ ಬಿ ಐ ಹ್ಯಾವ್ ಬೀನ್ ಮೋರ್ ಹೆಲ್ತಿಯರ್. ನಾವು ಈ ಬದಲಾವಣೆಗಳು ಮಾಡಿಕೊಂಡ್ರೆ ನಾವು ಚೆನ್ನಾಗಿರ್ತೀವಂದರೆ ನಮಗೋಸ್ಕರ ಮಾಡ್ಕೊಳ್ಳೋಣ, ಅದನ್ನು ಬರ್ಡನ್ ಆಗಿ ಫೀಲ್ ಮಾಡಬೇಡಿ. ಸೊ ಇಫ್ ಸಂಬಡಿ ಸೇಸ್, ಮ್ಯಾಮ್ ಹೌ ಡು ವಿ ಬ್ಯಾಲೆನ್ಸ್, ಈಗ ನಮ್ಮ ಪೇರೆಂಟ್ಸ್ಗಿಲ್ಲ ಹಿಂಗೆ ಭಯ ಇಡಿಸ್ಬೇಡಿ, ಈಗ ನಾವೇನು ಮಾಡ್ಬೋದಂದರೆ ಎವ್ರಿಬಡಿ, ನೀವು ಡಯಾಬಿಟಿಕ್ ಇರಿ, ನೀವು ಏನೇ ಹೆಲ್ತ್ ಕಂಡೀಷನ್ ಇರಿ, ಸಿಂಪಲ್ ರೂಲ್ಸ್ ಆಯಿತಾ, ಒಂದು 2-3 ಸಿಂಪಲ್ ಟಿಪ್ಸ್ ಆ್ಯಂಡ್ ರೂಲ್ಸ್ ವಿಲ್ ಟೆಲ್. ಒನ್ ಇಸ್ ಎವ್ರಿ ಡೇ 80-20. ವಾಟ್ ಇಸ್ ದಿಸ್ 80-20? 80% ನಿಮಗೆ ಹೆಲ್ತಿ ಇರೋದು ಊಟ ಮಾಡಿ, ಓಕೆ, 20% ನಿಮ್ಗೆ ಇಷ್ಟ ಇರೋದನ್ನ ಪೋರ್ಷನ್ ಕಂಟ್ರೋಲ್ ಮಾಡಿ. ಈಗ ಮೇಡಮ್ ನೀವು ಹೇಳಿದ್ರಿ 20% ಅಂದ್ಬಿಟ್ಟು, ಬೆಳಗಿಂದ ನಾನು ಚೆನ್ನಾಗಿ ಡಯಟ್ ಮಾಡಿ ಇಷ್ಟು ದೊಡ್ಡ ಚೀಸ್ ಕೇಕ್ ತಿಂದರೆ ನಾನು ಪೀಸು, ಯು ಓನ್ಲಿ ಟೋಲ್ಡ್ ಯು ಕ್ಯಾನ್ ಚೀಟ್ ಫಾರ್ 20% ಅಂದರೆ ಡೋಂಟ್ ಔಟ್ ವೇಟ್, ಡೋಂಟ್ ಔಟ್ ರನ್. ನೀವು ಬೆಳಗಿಂದ ಮಾಡ್ಕೊಂಬಂದಿದ್ದ ಪೋರ್ಷನ್ ಕಂಟ್ರೋಲ್ ಮಾಡಿ, ನಿಮಗೆ ಎಷ್ಟು ಇಷ್ಟ ಇದೆಯೋ ಮಾಡಿ. ಮತ್ತು ಎಷ್ಟೋ ಸರಿ ಯಾವುದೋ ಒಂದು ಬಟ್ಟೆ ಹಾಕ್ತೀವಾ, ಫಿಟ್ ಆಗಲ್ಲ, ಅಯ್ಯೋಯ್ಯೋ ಫುಲ್ ಮೋಟಿವೇಶನ್, ಐ ಹ್ಯಾವ್ ಟು ರೆಡ್ಯೂಸ್ ವೇಟ್, ಮಂಡೆಯಿಂದ ನೋಡು ಅಂದ್ಬಿಟ್ಟು ಆ್ಯಕ್ಚುಲಿ ಬುಧವಾರ ಬಂದ್ಬಿಟ್ಟಿರುತ್ತೆ, ಆಮೇಲೆ ಅಯ್ಯೋಯ್ಯೋ ಮಂಡೆಯಿಂದ ಮಾಡಬೇಕಾಗಿತ್ತು. ಸೊ ಒನ್ ಥಿಂಗ್ ವಿಚ್ ಐಡ್ ಲೈಕ್ ಟು ಟೆಲ್, ಯಾರೇ ಇರಲಿ, ನೀವು ಯಾವಾಗ ಹೆಲ್ತಿ ಆಗ್ಬೇಕು ಡಿಸೈಡ್ ಮಾಡ್ತೀರಾ, ಅದು ಯಾವುದೇ ದಿವಸ ಇರಲಿ ರೀ, ಸ್ಟಾರ್ಟ್ ನೌ, ಆಯಿತಾ, ವಿತ್ ರಿಗಾರ್ಡ್ಸ್ ಟು ಫಿಟ್ನೆಸ್. ಈಗ ಯಾರೇ ಬಂದು ಹೇಳಲಿ ನೋ ಡಯಟ್ ಬಟ್ ಯುಲ್ ಜಸ್ಟ್ ಲೂಸ್ ವೆಯ್ಟ್ ಅಂದರೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಲಾಂಗ್ ಲಾಸ್ಟಿಂಗ್. ನೀವು ಡಯಟೇ ಮಾಡ್ದಂಗೆ, ನೀವು ಎಕ್ಸಸೈಸೇ ಮಾಡ್ದಂಗೆ ವೆಯ್ಟ್ ಲಾಸ್ ಆಗಬೇಕು. ತುಂಬ ಜನ ದೇ ಹ್ಯಾವ್ ಒನ್ ಆರ್ ದಿ ಅದರ್. ದೇಲ್ ಸೇ ಮೇಡಮ್ ನೀವೇನು ಡಯಟ್ ಹೇಳ್ತೀರಾ ಮಾಡ್ತೀನಿ, ನನಗೆ ಎಕ್ಸಸೈಸ್ ಮಾಡೋಕ್ಕೆ ಹೇಳ್ಬೇಡಿ ಅಂತಾರೆ. ಒಬ್ಬೊಬ್ಬರು ಅಯ್ಯೋ ಡಯಟಿಂಗ್ ಇಸ್ ಬೋರಿಂಗ್, ಐ ಗೋ ಆ್ಯಂಡ್ ವರ್ಕೌಟ್ ಮೇಡಮ್, 2 hours ವರ್ಕೌಟ್ ಮಾಡ್ತೀನಿ, ಐ ಡೋಂಟ್ ವಾಂಟ್ ಟು ಡಯಟ್ ಅಂತಾರೆ. ದಟ್ ಡಸಂಟ್ ವರ್ಕ್. ಇಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಎರಡೂ ಕೂಡ. ಎಸ್, ಯಾಕಂದರೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ಬೇಕು, ಸಸ್ಟೈನಬಿಲಿಟಿ ಬೇಕು ಅಂದರೆ ಇಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ದೇರ್ ಅ ಸೇಯಿಂಗ್ ವಿಚ್ ಸೇಸ್ 10,000 ಸ್ಟೆಪ್ಸ್ ನಡಿಲೇಬೇಕು ಅಂತ. ನಾವು ಇಸ್ ಇಟ್ ಅ ರೂಲ್? ಇಟ್ ಡಿಪೆಂಡ್ಸ್ ಅಪಾನ್ ನಿಮ್ಮ ಏಜ್ ಏನು, ನೀವು ಯಾವ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿದ್ದೀರಾ, ಬಟ್ ಏನು ಮಾಡೋದು ತಪ್ಪಿಲ್ಲ. ಸೊ ಲೆಟಸ್ ಎ ನೀವು ಸದ್ಯಕ್ಕೆ ತುಂಬ ಬ್ಯುಸಿ ಇದ್ದೀರಾ, ಬರೀ 1,500 ಸ್ಟೆಪ್ ನಾನು ನಡಿತೀನಿ ಅಂದರೆ ಅಲ್ಲಿಂದ ಇನ್ನೊಂದು 6 months 1 year ಐ ವಿಲ್ ಟ್ರೈ ಟು ಗೋ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಮಿನಿಮಮ್ at least 10,000 steps. You keep that in mind, ಆಯ್ತಾ? It doesn't mean you have to go do it today. ಯಾಕಂದರೆ ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ಫುಲ್ ಜೋಶ್ ತಗೊಂಡು ಯಾರೋ ನಿಮ್ಮ ಸೆಲೆಬ್ರಿಟಿ ಸೂಪರ್ ಫಿಟ್ ಆಗಿದ್ದಾರೆ, ಐ ವಾಕ್ 10,000 ಸ್ಟೆಪ್ಸ್ ಅಂದರೆ ನಾಳೆ 10,000 ಸ್ಟೆಪ್ಸ್ ಮಾಡಿಬಿಟ್ಟು ಒಂದು ವಾರ ನನ್ನ ಕೈ ಬರಲ್ಲ ಕಾಲು ಬರಲ್ಲ ಅಂತ ಇರಬೇಡಿ. ನೀವು ಬರೀ 2,500 ಸ್ಟೆಪ್ ಮಾಡ್ತೀರಾ, ಎವ್ರಿ ಡೇ ಮಾಡ್ಕೊಂಡು. ಬೇಸಿಕ್ಲಿ ಯು ಟ್ರೈಂಗ್ ಟು ಟೆಲ್ ದಟ್ ಗೋಲ್ ಇಟ್ಕೊಳ್ಳಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನೀವೆಲ್ಲಿದ್ದೀರಾ, ನೀವು ಬೆಟರ್ ಆಗಿ, ಆಯಿತಾ? ಅಟ್ಲೀಸ್ಟ್ 10 minutes. ಸೊ ಮೆಡಿಟೇಷನ್ ಇರ್ಬೋದು,
ವೆನ್ ವಿ ಸೇ ಮೆಡಿಟೇಷನ್ ಇಟ್ ಜಸ್ಟ್ ಮೀನ್ಸ್ ಎಲ್ಲೋ ಒಂದು ಕಾಮ್ ಜಾಗದಲ್ಲಿ ಕೂತ್ಕೊಂಡು ಯು ಆರ್ ಹ್ಯಾವಿಂಗ್ ಅ ಕಪ್ ಆಫ್ ಕಾಫಿ ಬಟ್ ಕಾಮ್ ಯೋರ್ ಸೆಲ್ಫ್ ಆಯಿತಾ. ಟೇಕ್ ಡೀಪ್ ಬ್ರೆತ್ಸ್. ತುಂಬ ಜನ ಹೇಳ್ತಾರೆ ಮೆಡಿಟೇಷನ್ ಐ ಕಾನ್ ಥಿಂಕ್ ಅಯ್ಯೋ ಐ ಡೋಂಟ್ ಹ್ಯಾವ್ ದ ಪೇಷನ್ಸ್. ಸಿ ವಿ ನಾಟ್ ಟೆಲ್ಲಿಂಗ್ ಪರ್ಟಿಕ್ಯುಲರ್ ಪೋಸಲ್ಲೇ ಕೂತ್ಕೊಳ್ಳಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಲ್ಲ, ಬಟ್ ಕಾಮ್ ಯೋರ್ ಸೆಲ್ಫ್ ಡೌನ್, ಸೆಂಟರ್ ಯೋರ್ ಸೆಲ್ಫ್ ಅಟ್ಲೀಸ್ಟ್ 10 minutes ಇನ್ ದ ಮಾರ್ನಿಂಗ್. ಯಾಕಂದರೆ ನಿಮ್ಮ ಇಡೀ ದಿವಸ ಬೇಸ್ಡ್ ಆನ್ ದ್ಯಾಟ್ ವಿಲ್ ಗೋ ವೆಲ್. ಡಯಾಬಿಟೀಸ್ ಇಂದ ಹೊರಗೆ ಬರಬೇಕು ಅಂತಂದರೆ ನೀವು ಹೇಳೋ ಥರದ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು ಅಂತ ಅನ್ಸುತ್ತೆ, ವಿಚ್ ಇಸ್ ವೆರಿ ವೆರಿ ಡೂಯಬಲ್ ಆ್ಯಂಡ್ ಆಲ್ಸೋ ಪ್ರಾಕ್ಟಿಕಲ್. ಒಂದು ಅದ್ರ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು, ನೀವು ಆಲೋಮಿರಾ ಆ್ಯಪ್ ಶುರು ಮಾಡಿದ್ರಿ. ದ ರೀಸನ್ ವೈ ಐ ಆಮ್ ಆಸ್ಕಿಂಗ್ ಇಸ್ ನಿಮ್ಮನ್ನು ಏನೋ ಒಂದು ಇನ್ಸ್ಪೈರ್ ಮಾಡ್ತು. ಏನು, ವಾಟ್ ಇಸ್ ಇಟ್ ದಟ್? ದಿಸ್ ಒನ್ ವೆರಿ ಬ್ಯೂಟಿಫುಲ್ ಸೇಯಿಂಗ್. ಟೆಲ್ ಯುವರ್ ಪ್ಲಾನ್ಸ್ ಟು ಗಾಡ್ ಆ್ಯಂಡ್ ಹಿ ವಿಲ್ ಬಿ ಲಾಫಿಂಗ್ ಅಂತ. ಆಯಿತಾ, 10ನೇ ಕ್ಲಾಸಲ್ಲಿ ಮನೆಯವ್ರನ್ನ ಮದುವೆ ಮದುವೆ ಆಗೋಕ್ಕೆ ಮುಂಚೆ ನನ್ನ ಮನೆಯವ್ರು ಕೇಳಿದ್ದು ಒಂದೇ ಒಂದು, ನನ್ನ ಮದುವೆ ಮಾಡ್ಕೋತೀಯಪ್ಪ ಅಂದ್ರೆ ನನಗೆ ಓದಿಸ್ತೀಯಾ, ದಟ್ಸ್ ಆಲ್. ನೋ ಐಡಿಯಾ, ಹಿ ಹ್ಯಾಸ್ ನೋ ವರ್ಕ್, ಐ ಆಮ್ ಸ್ಟಿಲ್ ಇನ್ 10th standard. ಹೆಂಗಪ್ಪ ಜೀವನ ನಡೆಸ್ತೀವಿ, absolutely no clue ಪಲ್ಲವಿ. ಇಟ್ಸ್ ಜಸ್ಟ್ ದಟ್ ಅವ್ರು ಕೇಳಿದ್ರು, ಐ ಆಸ್ಕ್ ವಿಲ್ ಯು ಮೇಕ್ ಮೀ ಸ್ಟಡಿ, ಈ ಸಡ ಓದಿಸ್ತೀನಿ. ಹಿ ಡಿಂಟ್ ಎಕ್ಸ್ಪೆಕ್ಟ್ ಟಿಲ್ ಯೆಸ್ಟರ್ಡೇ ಆಲ್ಸೋ ಐ ವಾಸ್ ಸ್ಟಡಿಂಗ್. 41 years down the lane I am still doing ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಾತು ಕೊಟ್ಟಿದ್ದೀನಲ್ಲ ಪರೋ, ಓದು. ಸೊ ಏನು ಆರ್ಕಿಟೆಕ್ಟ್ ಇಂಜಿನಿಯರ್ ಆಗಬೇಕು ಅಂತ ವೆನ್ ಐ ವಾಸ್ ಇನ್ ಮೈ 3rd year of architecture, my second kid was born and somewhere towards the 5th year thesis ಟೈಮಲ್ಲಿ I was diagnosed as a type 2 diabetic. ನಾ ಹೇಳ್ದಂಗೆ ಅವಾಗ. ಸೊ ಐ ಥಿಂಕ್ ಚಿಕ್ಕವಳಿದ್ದಾಗಿಂದ ಆಸೆ ಇತ್ತು, ಆರ್ಕಿಟೆಕ್ಟ್. ಸರಿ, BMS ಅಲ್ಲಿ ಮುಗಿಸ್ದೆ, ಆರ್ಕಿಟೆಕ್ಚರ್ ಮುಗಿಸ್ದೆ. ಬಟ್ ಬೈ ದೆನ್ ಬಿಕಾಸ್ ಐ ವಾಸ್ ಅ ಡಯಾಬಿಟಿಕ್, ಒಂದು 1 to 2 years ಫ್ರೀಲಾನ್ಸ್ ಮಾಡಿದೆ. ಐ ಫೌಂಡ್ ಅದು ನನಗೆ ಹ್ಯಾಪಿನೆಸ್ ಕೊಡ್ತಾ ಇಲ್ಲ, ಆಯಿತಾ. ಆ್ಯಂಡ್ ಯಾಕಂದರೆ ಎಲ್ಲದಕ್ಕಿಂತ ಜಾಸ್ತಿ ಪರ್ಮನೆಂಟಾಗಿ ತಲೆಯಲ್ಲಿ, ಸುಮಾರು ಇದು 30-32 ವರ್ಷಗಳ ಹಿಂದೆ ಮಾತಲ್ವಪ್ಪ, ವಿ ಡಿಂಟ್ ಹ್ಯಾವ್ ದಿಸ್ ಮಚ್ ಆಫ್ ಇನ್ಫಾರ್ಮೇಷನ್, ಟೆಕ್ನಾಲಜಿ ಇರಲಿಲ್ಲ. ಈಗ ನಾನು ಡಯಾಗ್ನೋಸ್ ಆದಾಗ ಲ್ಯಾಬಿಗೆ ಹೋಗಿ ಮಾಡಿದೆ. ಸುಮಾರು ಒಂದು ಎಷ್ಟೋ ವರ್ಷಗಳಾದಮೇಲೆ ಗ್ಲೂಕೋಮೀಟರ್ ಅಂತ ಬಂತು, ಮನೇಲಿ ಮಾಡ್ಬೋದಂದ್ರೆ ದಟ್ ವಾಸ್ ಮಿರಾಕಲ್. ಮನೇಲೇ ಕೂತ್ಕೊಂಡು ಮಾಡ್ಬೋದಂತೆ, ವಿ ಡೋಂಟ್ ಹ್ಯಾವ್ ಟು ಗೋ ಡ್ರಾ ಬ್ಲಡ್ ಫ್ರಮ್ ದ ಲ್ಯಾಬ್. ಸೊ ಆ ಎರಾಲಿ ನಾನು ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಆದಾಗ ನನ್ನ 2ನೇ ಮಗು ವಾಸ್ ಜಸ್ಟ್ 2 years. ಒಂದು ತಾಯಿಯಾಗಿ ದ ಓನ್ಲಿ ಥಿಂಗ್ ಐ ವಾಂಟೆಡ್ ಟು ಬಿ ಹೆಲ್ತಿ. ಹಿಂಗೆ ಬದುಕೋದು ಅಂತ ಗೊತ್ತಿಲ್ಲ. ಯಾರೇನು ಹೇಳಿದ್ರು ಮಾಡ್ತಾ ಇದೆ ಪಲ್ಲವಿ. ನಮ್ಮ ರಿಲೇಟಿವ್ ಸರ್ಕಲಲ್ಲಿ ಯಾರೋ ಹೇಳೋರು, ಬೆಳಗ್ಗೆ ಎದ್ದ ತಕ್ಷಣ ಎವ್ರಿ ಡೇ ಹಾಗಲಕಾಯಿ ಜ್ಯೂಸ್ ಕುಡಿ, ಎವ್ರಿ ಡೇ ಐ ವುಡ್ ಟೇಕ್. ನೌ ಐ ಡಿಡ್ ನಾಟ್ ನೋ. ಇಫ್ ಯು ಆಸ್ಕ್ ಮಿ ಟುಡೇ, ನಾನು ಗೊತ್ತಿಲ್ಲಂಗೆ ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂದರೆ, ಈಗ ಟೆಕ್ನಾಲಜಿ ಬಂದ ಮೇಲೆ, ಈಗ ನನ್ನ ಕೈಯಲ್ಲಿ CGM ಇದೆ. ಈಗ ಸುಮಾರು ನಾನು 8 ವರ್ಷದಿಂದ 20-25 ಲಕ್ಷ ಬ್ಲಡ್ ಗ್ಲೂಕೋಸ್ ರೀಡಿಂಗ್ ಸ್ಟಡಿ ಮಾಡಿದ್ದೀನಿ ಪಲ್ಲವಿ. ಸೊ ಎನಿ ಪಾಯಿಂಟರ್ ವೆನ್ ಐ ಟಾಕ್ ಅಬೌಟ್ ಅ ಡಯಾಬಿಟಿಕ್, ಸ್ಟ್ರೆಸ್ ಎಫೆಕ್ಟ್ ಮಾಡೋದಿರ್ಬೋದು, ಸ್ಲೀಪ್ ಎಫೆಕ್ಟ್ ಮಾಡೋದಿರ್ಬೋದು, ನಿಮ್ಮ ಮೈಂಡ್ಸೆಟ್ ಇರ್ಬೋದು, ಒಂದು ಹೋಲಿಸ್ಟಿಕ್ ಅಪ್ರೋಚ್ ಬಂದಾಗ ಇಟ್ ಈಸ್ ನೋ ಲಾಂಗರ್ ಬರೀ ನಾನು ರೈಸ್ ತಿನ್ನಬೇಕಾ, ನಾನು ಮುದ್ದೆ ತಿನ್ನಬೇಕಾ. ಒಂದು ಮನುಷ್ಯ ಆರೋಗ್ಯವಾಗಿರೋದಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ. ಇದೆಲ್ಲ ಥ್ರೂ ರಿಸರ್ಚ್ ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಮಾವ ಅವರಿಗೆ ಡಯಾಬಿಟೀಸ್, ಆ್ಯಸ್ ಐ ಟೋಲ್ಡ್, ನಮ್ಮ ಅತ್ತೆ ಅವರು, ಶಿ ವಾಸ್ 54 years, ಡಯಾಬಿಟಿಕ್ ಕೋಮಾಗಿ ಹೋಗಿ ಶಿ ಪಾಸ್ಡ್ ಅವೇ. ಸೊ ಮೈ ಫಾದರ್ ಇನ್ ಲಾ, ನಾನು ಆಲ್ರೆಡಿ ಡಯಾಬಿಟಿಕ್ ಇದ್ದೆ, ಫಾದರ್ ಇನ್ ಲಾ ಡಯಾಬಿಟಿಕ್ ಆದಾಗ, ಬಟ್ ಅವಾಗ ಬರೀ ಗ್ಲೂಕೋಮೀಟ್ರ್ ಇತ್ತು. ಸೊ ಅವಾಗ ನಮಗೇನು ತಿಳಿದಿರೋ ನಾಲೆಜ್ ಅಷ್ಟು ಮಾತ್ರ ವಿ ವರ್ ಹೆಲ್ಪಿಂಗ್ ಫ್ಯಾಮ್ಲಿ ಅಂತ ಹೇಳೋದು. ಅವರೆಲ್ಲ ತೋಟದಲ್ಲಿ ನಡೆಯುವಾಗ ಒಂದು ತಾನ್ ಚುಚ್ಕೊತು. ಸೊ ಊರಲ್ಲಿದ್ದರು, ಎವ್ರಿ ಡೇ ಜಗಿ ಟಾಕ್ಸ್, ಹಿ ಕಾಲ್ಸ್ ಅಣ್ಣ. ಸೊ ಏನೋ ಮಾತಾಡುವಾಗ ಏನಣ್ಣ ಅಂದರೆ, ಏನಿಲ್ಲಪ್ಪ ಕಾಲಿಗೆ ಒಂದು ಮುಳ್ಳು ಚುಚ್ಕೊತಾರೆ. ಅಯ್ಯೋ ಅಣ್ಣ ಅದೆಲ್ಲ ಹಂಗೆ ಬಿಡಬಾರ್ದು, ನೀನು ಶುಗರ್ ಇಟ್ಕೊಂಡು ನೀನು ಬಾ ಅಣ್ಣ ಬೆಂಗಳೂರಿಗೆ ಡಾಕ್ಟ್ರ್ ತೋರ್ಸೋಣ. ಇದು ಏನಪ್ಪ ಇದು. ಎಷ್ಟು ಹೇಳಿದ್ರು ಅವರು ಪಾಪ ಲ್ಯಾಂಡ್ ಒಳಗಡೆ ಹೋಗುವಾಗ ಹಿ ವಾಸ್ ನಾಟ್ ಕಂಫರ್ಟಬಲ್ ವೇರಿಂಗ್ ಚಪ್ಪಲಿ, ಭೂಮಿ ತಾಯಿ ಚಪ್ಪಲಿ ಹಾಕೊಂಡು ಹೋಗಬಾರ್ದು ಅನ್ನೋರು ಪಾಪ. ವಿತಿನ್ 3-4 days, ಇಲ್ಲಪ್ಪ ತುಂಬ ಅದು ಇನ್ನೂ ಒಂಥರ ಆಗ್ತಾ ಇದೆ ಅಂತ ಬ್ಯಾಂಗ್ಳೂರು ಕರ್ಕೊಂಬರೋ ಅಷ್ಟೊತ್ತಿಗೆ ಇಲ್ಲ ಗ್ಯಾಂಗ್ರೀನ್ ಫಾರ್ಮ್ ಆಯಿತು, ವಿ ಹ್ಯಾಡ್ ಟು ಆಂಪಿಟೇಟ್ 1 leg. ವಿತಿನ್ 2-3 years ಇನ್ನೊಂದು ಲೆಗ್ಗು ಹೋಯಿತು. ಸೊ ಅನ್ಫಾರ್ಚುನೇಟ್ಲಿ ಮಾವ ಅವರು ಸ್ಮೋಕಿಂಗ್ ಹ್ಯಾಬಿಟ್ ಇತ್ತು. ದಟ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್, ನಿಮ್ಮ ನರ್ವ್ಸ್ ಎಲ್ಲ ಕನ್ಸ್ಟ್ರಿಕ್ಟ್ ಆಗಿಬಿಡುತ್ತೆ ಸ್ಮೋಕ್ ಮಾಡೋರಿಗೆ. ಸೊ ಟುಡೇ ಇವತ್ತಿರೋ ಟೆಕ್ನಾಲಜಿ ಇದ್ದಿದ್ರೆ, ಐ ಆಮ್ ಸೋ ಶ್ಯೂರ್ ಐ ಕುಡ್ ಹ್ಯಾವ್ ಹ್ಯಾಡ್ ಮೈ ಫಾದರ್ ಇನ್ ಲಾ ಫಾರ್ ಸೋ ಮೆನಿ ಮೋರ್ ಇಯರ್ಸ್ ವಿತ್ ಅಸ್. ಯಾಕೆ ನಾನು ಆಲೋಮಿರಾ ಆ್ಯಪ್, ಯಾಕೆ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಅಂದರೆ, ನಿಮ್ಮ ಆರೋಗ್ಯ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ಏನೂ ಇಲ್ಲಪ್ಪ.
ನೀವು ಏನೇ ವರ್ಕ್ ಮಾಡಿ ಫಸ್ಟು ಸಂತೋಷವನ್ನು ಅದು ಯಾವುದೋ ಒಂದು ಬಂದ ಮೇಲೆ ಸಂತೋಷವಾಗಿರ್ತೀನಿ ಅನ್ನೋದು ಪೋಸ್ಟ್ಪೋನ್ ಮಾಡಬೇಡಿ. ಅಲಾಮಿ ರ್ಯಾಪ್ ಇಸ್ ನಥಿಂಗ್ ಬಟ್ ಪರಿಮಳ ಇನ್ ರಿವರ್ಸ್. ವೈ ಇಸ್ ಮೈ ನ್ಯೂಟ್ರಿಷನ್ ಕಂಪನಿ ಹೆಸರು ಏನಕ್ಕೆ ಬಂತು ಅಂದರೆ, ಸೊ ವಿ ಜಸ್ಟ್ ಡಿಸ್ಕಸಿಂಗ್ ಹೆಸರು ಬಗ್ಗೆ ಮಾಡಿದಾಗ ಮೈ ಎಲ್ಡರ್ ಸನ್ ಗುರು ಆಸ್ಮಿ, ವಾಟ್ ಡು ಯು ಸ್ಟ್ರಾಂಗ್ಲಿ ಬಿಲೀವ್, ಯಾಕೆ ಈ ಕಂಪ್ನಿ ಮಾಡ್ತಾ ಇದೆ ಅಂದರೆ, ನಂದು ಎನಿಬಡಿ ಇನ್ ದಿಸ್ ವರ್ಲ್ಡ್ ಒಂದಷ್ಟು ಅವರ ಅಡುಗೆ ಮನೆಯಿಂದ ಬದಲಾವಣೆಗಳು, ಅವರ ಥಿಂಕಿಂಗ್, ಅವರ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡ್ರೆ ಈಗ ಎಲ್ಲಿದ್ದಾರೆ ಅಲ್ಲಿಂದ ಬೆಟರ್ ಹೆಲ್ತ್ ಕಡೆಗೆ ರಿವರ್ಸ್ ಮಾಡ್ಕೋಬೋದು. ಇದಕ್ಕೆ ವಯಸ್ಸು ಲಿಮಿಟ್ ಇಲ್ಲ. ಯೋರ್ 85, ಯೋರ್ 90, ವೈ ನಾಟ್? ಸಮಥಿಂಗ್ ಸ್ಮಾಲ್, ನಿಮ್ಗೇನೋ ಸೈಂಟಿಫಿಕ್ ಆಗಿ ಗೊತ್ತಾಯ್ತಾ, ಡೂ ಇಟ್ ಬೆಟರ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ನಾನು ಚೆನ್ನಾಗಿರಬೇಕು ಅಂತ ನಾನೇನು 30 ವರ್ಷಗಳಿಂದ ನನ್ನ ಸರ್ಟಿಫಿಕೇಷನ್, ಸ್ಟಾರ್ಟಿಂಗ್ ನೀವು ನನ್ನ ಸರ್ಟಿಫಿಕೇಷನ್ಸ್ ಹೇಳಿದ್ರಿ, ಅದೆಲ್ಲ ಬುಕ್ ನಾಲೆಡ್ಜ್, ಅದು ಪಕ್ಕಕ್ಕಿಟ್ಟು ನಾನು ಆಸ್ ಎ ಹ್ಯೂಮನ್ ಬೀಯಿಂಗ್, ಆಸ್ ಎ ಡಯಾಬಿಟಿಕ್, ಪ್ರತಿಯೊಂದು ಡಯಾಬಿಟಿಕ್ ಇವತ್ತು ಯಾರಿದ್ದಾರೋ ಅವರ ಶೂಸಲ್ಲಿ ನಾನು ನಡೀತಾ ಇದ್ದೀನಿ. ಅದನ್ನೇ ಹೇಳಿದೆ, ಒಂದು ಟೆಸ್ಟ್ಗೆ ಹೋದಾಗ ಯಾವ ಮಟ್ಟಕ್ಕೆ ಒಂದು ಟೆನ್ಷನ್ ಆಗ್ಬೋದು, ವಾಟ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಡನ್ ಟು ಕೀಪ್ ಮೈ ಶುಗರ್ ಅಂಡರ್ ಕಂಟ್ರೋಲ್. ಮತ್ತು ಐ ಹ್ಯಾವ್ ನಾಟ್ ಸ್ಟಾಪ್ ಲೈಫ್ ಆ್ಯಂಡ್ ಲಿವಿಂಗ್. ನನ್ನ ದೇಹದಲ್ಲಿರೋ ಪ್ರತಿಯೊಂದು ಟ್ಯಾಟೂ ಆಫ್ಟರ್ ಐ ವಾಸ್ ಅ ಡಯಾಬಿಟಿಕ್. ಸೊ ಈಗ ಒಂದು ಟ್ಯಾಟೂ ಹಾಕಿಸ್ಕೋಬೇಕು ಅಂದರೆ ನನ್ನ ಶುಗರ್ಸ್ ಎಷ್ಟು ಒಳ್ಳೆ ಕಂಟ್ರೋಲಲ್ಲಿ ಇರಬೇಕು, ಇಲ್ಲಾಂದರೆ ಅದು ಹೀಲ್ ಆಗಲ್ಲ. ಪ್ರತಿ ಸರಿ ನನ್ನ ಜೀವನದಲ್ಲಿ ಒಂದು ಮೈಲ್ ಸ್ಟೋನ್ ಅಂತ ಅಚೀವ್ ಮಾಡಿದಾಗ ಐ ಹ್ಯಾವ್ ಗಾಟ್ ಅ ಟ್ಯಾಟೂ. ನನಗೊಂದು ಆಸೆ ಇದೆ ಪಲ್ಲವಿ, ಅಟ್ಲೀಸ್ಟ್ 1 billion ಲೈವ್ಸ್ ಐ ವಾಂಟ್ ಟು ಟಚ್. ಈಗ ವಾಟ್ ಡು ಐ ಮೀನ್ ಬೈ ಸೇಯಿಂಗ್ ಐ ವಾಂಟ್ ಟು ಟಚ್ ದೇರ್ ಲೈಫ್ಸ್ ಅಂದರೆ, ಒಂದಷ್ಟು ನಾನು ಕಲ್ತಿರೋಂಥ ಪಾಠ, ನಾನು ಮಾಡಿದಂಥ ತಪ್ಪುಗಳನ್ನ ತಾವು ಮಾಡಬೇಡಿ. ದಟ್ ಈಸ್ ಆಲ್ಸೋ ಅ ವೇ ವೆರ್ ಯು ಲರ್ನ್. ಆ್ಯಂಡ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈಗ ಒಂದು ಪಾಡ್ಕಾಸ್ಟ್ನ ಯಾರು ನೋಡ್ತೀರಾ, ನೀವು ಯಾವ ಇನ್ಫಾರ್ಮೇಷನ್ ತೊಗೋತೀರಾ, ಪ್ಲೀಸ್ ಪಾಸ್ ಇಟ್ ಆನ್ ಟು ಅದರ್ಸ್. ಇದು ಸಿಂಗಲ್ ಪರ್ಸನ್ ಕೈಯಲ್ಲಿ ಆಗಲ್ಲ. ಒಂದು ಸೊಸೈಟಿಯಾಗಿ ನಾವು ಹೆಲ್ತಿ ಆಗಬೇಕು ಅಂದರೆ ಆ ಅವೇರ್ನೆಸ್ಗಳು ಬರಬೇಕು. ಆ್ಯಂಡ್ ನಾ ಹೇಳೋದು ಸ್ವಲ್ಪ ಸೈಂಟಿಫಿಕ್ ಆಗಿ ಆದಷ್ಟು ಸಸ್ಟೈನಬಲ್ ಆಗಿ ನೀವು ಮಾಡ್ಕೊಂಬನ್ನಿ. ಕೀಪ್ ಎನ್ಶೂರ್ ದಟ್ ದ ಸೊಸೈಟಿ ಗ್ರೋಸ್ ಬೆಟರ್. ಮೂವಿಂಗ್ ಆನ್, ನೀವು ನ್ಯೂಟ್ರಿಷನಿಸ್ಟ್ ಕೂಡ ಅಲ್ವಾ? ಸೊ ಕೆಲವೊಂದಷ್ಟು ತಿಂಡಿ ಐಟಮ್ಸ್ನ ನಾನು ಹೇಳ್ತೀನಿ, ಅದನ್ನ ಹೌ ಡು ವಿ ಮೇಕ್ ಇಟ್ ಬೆಟರ್. ನಾವು ಸ್ಟಾರ್ಟಿಂಗ್ ಇಂದಾನೆ ಹೇಳ್ತಾ ಇದ್ವಿ, ನಮ್ದು ಕಾರ್ಬೋಹೈಡ್ರೇಟ್ ರಿಚ್ ಬ್ರೇಕ್ಫಾಸ್ಟ್. ಒಂದು ಭಾಗದಲ್ಲಿ ಸಮೋಸ ತಿಂತೀವಿ, ಒಂದು ಭಾಗದಲ್ಲಿ ಜಿಲೇಬಿ ತಿಂತೀವಿ. ನೆಕ್ಸ್ಟ್ ವಿಲ್ ಫಾಲೋ ಇಟ್ ವಿತ್ 80-20 ರೂಲ್. ಆಯ್ತಾ? 80 ಹೆಲ್ತಿ, 20 ಸಮೋಸ ಆದ್ರೂ ತಗೊಳ್ಳಿ, ಜಿಲೇಬಿ ಆದ್ರೂ ತಗೊಳ್ಳಿ. ರೈಟ್. ಸೊ ಮೊದಲನೇ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು. ಈಗ ನಾವು ಸಣ್ಣ ರವೆಯಲ್ಲಿ, ಚಿರೋಟಿ ರವೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ ಐ ಫೈಂಡ್ ಸಮ್ ಕ್ಲೈಂಟ್ಸ್ ಆಫ್ ಮೈನ್ ಶುಗರ್ ಶೂಟ್ ಅಪ್ ಆಗುತ್ತೆ. ಬನ್ಸಿ ರವೆ, ದ ರವೆ ಇಸ್ ಅ ಲಿಟಲ್ ಮೋರ್ ಬಿಗರ್. ಬನ್ಸಿ ರವೆಯಲ್ಲಿ ಆದಷ್ಟು ತರಕಾರಿಗಳು, ಮಸಾಲೆ ಉಪ್ಪಿಟ್ಟು ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿ ಆಫ್ ತರಕಾರಿಗಳು ಜಾಸ್ತಿ ಹಾಕಿದಾಗ ಇಟ್ ಈಸ್ ಬೆಟರ್. ದೋಸೆ, ನಮಗೆ ದೋಸೆ ಚಟ್ನಿ ಜೊತೆ ಸೇರಲ್ಲ, ಆಲೂಗಡ್ಡೆ ಪಲ್ಯನೇ ಬೇಕು. ಸೊ ಆಲೂಗಡ್ಡೆ ಪಲ್ಯಕ್ಕೆ ಒಂದು ಸ್ವಲ್ಪ ಬಟಾಣಿ ಹಾಕೊಳ್ಳಿ, ಪುಟ್ ಅದರ್ ಥಿಂಗ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ಲೆಟ್ ಅಸ್ ಸೇ ಎಗ್ಗೆಟೇರಿಯನ್ಸ್, ಎಗ್ಸ್ ತಿಂತೀರಾ, ದೋಸೆಗೆ ಜಸ್ಟ್ ಬೀಟ್ ಅನ್ ಎಗ್ ಆ್ಯಂಡ್ ಆ್ಯಡ್ ಪ್ರೋಟೀನ್ ಸೋರ್ಸ್ ಅಪ್ಪ. ಇದು ಬೇಸಿಕ್ಲಿ ಜಾಸ್ತಿ ಕಾರ್ಬ್ಸ್ ಅಲ್ವಾ. ನೀವು ಒಂದು ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ, ಇಟ್ ಬಿಕಮ್ಸ್ ಎಗ್ ದೋಸೆ ಆಗುತ್ತೆ. ಮೇಡಮ್ ನನಗೆ ಎಗ್ ಬೇಡ ಅಂದರೆ ಜಸ್ಟ್ ಗ್ರೇಟ್ ಲಿಟಲ್ ಪನ್ನೀರ್ ಆ್ಯಂಡ್ ಪುಟ್, ಯಾವುದಾದ್ರು ಪನ್ನೀರ್ ಸೋರ್ಸ್ನ, ಎನಿ ಪ್ರೋಟೀನ್ ಸೋರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಟ್ರೈ ಟು ಮೇಕ್ ಇಟ್ ಮೋರ್ ಬ್ಯಾಲೆನ್ಸ್ಡ್. ಒನ್ ಮೋರ್ ಥಿಂಗ್ ವಿ ಕ್ಯಾನ್ ಡೂ, ಒಂದು ದೊಡ್ಡ ಕಪ್ಪಲ್ಲಿ ಮೊಸರು ಇಟ್ಕೊಳ್ಳಿ. ಆ್ಯಡ್ ಈಗ ನೀವು ತುಂಬ ಜನ ತಗೋತಾರಲ್ಲ ಅವಲಕ್ಕಿ ಮತ್ತು ಉಪ್ಪಿಟ್ಟು ಜೊತೆಗೆ ದೇ ಆಲ್ಸೋ ಹ್ಯಾಡ್ ಕರ್ಡ್ಸ್. ಸೊ ಟು ದಟ್. ಪೂರಿ ಎಣ್ಣೆಲಿ ಕರೆದಿರೋ ಐಟಮ್ ಭಾಳ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟ್ಗೆ. ಒನ್ ಲೈಫ್, ಡೋಂಟ್ ಮೇಕ್ ಇಟ್ ಅ ರೊಟೀನ್. ಈಗ ವಾರದಲ್ಲಿ ಮನೇಲಿ 2 ಸರಿ 3 ಸರಿ ಪೂರಿ ತಗೊಳ್ಳೋಕ್ಕಿಂತ ಎಲ್ಲ 10 ದಿವಸಕ್ಕೊಂದ್ಸರಿ ನೋಡಿ. ಇಟ್ ಈಸ್ ಜಸ್ಟ್ ಟೇಸ್ಟ್, ಅಕ್ವೈರ್ಡ್ ಟೇಸ್ಟ್. ಈಗ ನಾವೇನು ಗೋಧಿ ಹಸಿಟ್ಟಲ್ಲಿ ನಾವು ಪೂರಿ ಮಾಡ್ತೀವಿ, ಅದು ಎಣ್ಣೆ ಇಲ್ದಂಗೆ ಚಪಾತಿನೂ ಮಾಡ್ಕೋಬೋದು, ಸೇಮ್. ಬಟ್ ಅದು ಸ್ವಲ್ಪ ಒಳಗೋಗಲ್ಲ. ಪೂರಿ ಇಸ್ ಫೈನ್. ನಾ ಹೇಳೋದು ಪೋಷನ್ ಕಂಟ್ರೋಲ್, ಆಯ್ತಾ? ಆ್ಯಂಡ್ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ಕೊಳ್ಳೋವಂಥದ್ದು. ಪೊಂಗಲ್ ನಾನು ಮಾಡಿರುವಂಥ ಬದಲಾವಣೆ, ಜಗಿ ಲವ್ಸ್ ಪೊಂಗಲ್, ಆಯಿತಾ? ಸೊ ನವಣೆಯಲ್ಲಿ ಮಾಡ್ತೀನಿ, ಸಿರಿಧಾನ್ಯದಲ್ಲಿ ಮಾಡ್ತೀನಿ. ಆ್ಯಂಡ್ ಟೇಸ್ಟು ನಾ ಆಗಲೇ ಹೇಳ್ದಂಗೆ ಈ ಸ್ವಲ್ಪ ಸೆಮಿ ಲಿಕ್ವಿಡ್ ಇರುವಂಥದ್ದು ಬಿಸಿಬೇಳೆ ಬಾತು, ಪೊಂಗಲ್ಲು, ಇದಕ್ಕೆಲ್ಲ ನೀವು ಆ್ಯಕ್ಚುಲಿ ಮಿಲೆಟ್ಸಲ್ಲಿ ಸಿರಿಧಾನ್ಯದಲ್ಲಿ ಮಾಡಿದ್ದೀರಾ ಅಂತಲೇ ಗೊತ್ತಾಗಲ್ಲ.
ಅದನ್ನ ಅದ್ರಲ್ಲಿ ರಿಪ್ಲೇಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಎಲ್ಲರದು ಫೇವ್ರೆಟ್, ಇಡ್ಲಿ ಇದ್ರೆ ವಡೆ ಬೇಕೇ ಬೇಕು. ಉದ್ದಿನ ವಡೆ ಇಲ್ದಿದ್ರೆ ಇಡ್ಲಿ ಇಳಿಯಲ್ಲ. ಸೊ ಇಡ್ಲಿ ಬಂದು ಬೇಸಿಕ್ಲಿ ಕಾರ್ಬೋಹೈಡ್ರೇಟ್ ಬೇಸ್ಡ್ ಇರುತ್ತಲ್ವಾ. ಸೊ ನಾನೇನು ಮಾಡ್ಕೋತೀನಿ, ನಾನು ಆವಾಗಲೇ ಹೇಳ್ದಂಗೆ ಒಂದಷ್ಟು ಓಟ್ಸ್ ಪೌಡರ್ನ ಡ್ರೈ ಫ್ರೈ ಮಾಡಿ ಇಟ್ಟಿರ್ತೀನಿ. ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ರೆಡಿಮೇಡ್ ಅಂಗಡಿಯಲ್ಲೇ ವೀಟ್ ಬ್ರ್ಯಾನ್ ಅಂತ ಸಿಗುತ್ತೆ, ಓಟ್ ಬ್ರ್ಯಾನ್ ಅಂತ ಸಿಗುತ್ತೆ. ನಾನು ಚಪಾತಿ ಮಾಡ್ಕೊಳ್ಳುವಾಗ ವೀಟ್ ಬ್ರ್ಯಾನ್ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ, ಆಯಿತಾ. ದಟ್ ಈಸ್ ಟ್ರೈಂಗ್ ಟು ಗೆಟ್ ಫೈಬರ್. ಸೊ ಸೇಮ್ ಇಡ್ಲಿಗೆ ನಾನೇನು ಮಾಡ್ತೀನಿ, ಐ ಆ್ಯಡ್ ಲಿಟಲ್ ಓಟ್ಸ್ ಪೌಡರ್. ನಂದು 2-3 ಇಡ್ಲಿಗೆ ಗೊತ್ತೇ ಆಗಲ್ಲಪ್ಪ, ರಾಗಿ ಇಡ್ಲಿ ಟ್ರೈ ಮಾಡ್ಬೋದು, ಸಿರಿಧಾನ್ಯಗಳ ಇಡ್ಲಿ ಟ್ರೈ ಮಾಡ್ಬೋದು. ಸೊ ವಡೆ ಇಫ್ ಯು ಆರ್ ಅ ಡಯಾಬಿಟಿಕ್, ನನಗೆ ಆ್ಯಂಡ್ ಐ ಹ್ಯಾವ್ ಸೀನ್ ಫಾರ್ ಸೋ ಮೆನಿ ಪೀಪಲ್, ಉದ್ದಿನ ವಡೆ ಶುಗರ್ನ ಸ್ಪೈಕ್ ಮಾಡುತ್ತೆ. ಓಕೆ, ಆಯ್ತಾ. ಅದೇ ಮಸಾಲೆ ವಡೆ ಆ್ಯಂಡ್ ಈವನ್ ಮದ್ದೂರ್ ವಡೆ, ಆ ರವೆ ಹಾಕಿರ್ತಾರೆ, ದಟ್ ಸ್ಪೈಕ್ಸ್. ಮಸಾಲೆ ವಡೆ ಇಸ್ ಲಿಟಲ್ ಬೆಟರ್. ಸೊ ದ ಥಿಂಗ್ ಇಸ್ ಅಗೇನ್, ನಾನು ಹೇಳ್ದಂಗೆ ಸ್ಟಾರ್ಟಿಂಗೇ ಹೇಳಿದ್ವಿ, ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ನಿಮ್ಮ ಮನೇಲಿ ಚೆಕ್ ಮಾಡಿ ಯಾವ್ದು ಸೂಟ್ ಆಗತ್ತೆ ಅಂತ. ಆ್ಯಂಡ್ ಆದಷ್ಟು ಈಗ ನೀವು ಯು ಗಾಟ್ ಸಮ್ ಮೋರ್ ಐಟಮ್ಸ್. ಸ್ಯಾಂಡ್ವಿಚ್, ಐ ಥಿಂಕ್ ಗೋಯಿಂಗ್ ಬೈ ಯೋರ್ ಲಾಜಿಕ್, ಸ್ವಲ್ಪ ಪನ್ನೀರ್ ಹಾಕಿದ್ರೆ ನಮಗೆ ಪ್ರೋಟೀನ್. ಸ್ಯಾಂಡ್ವಿಚ್ ಅಂದರೆ ಇಷ್ಟ. ಸೊ ಇನ್ಸ್ಟೆಡ್ ಆಫ್ ವೈಟ್ ಸ್ಯಾಂಡ್ವಿಚ್ ಬ್ರೆಡ್, ಹೋಲ್ ವೀಟ್ ಬ್ರೆಡ್ಡಲ್ಲಿ ಮಾಡ್ಕೋಬೋದು. ಈಗ ಮಿಲೆಟ್ಸಲ್ಲೂ ಬ್ರೆಡ್ ಬರ್ತಾ ಇದೆ. ಸೊ ಇಂಥ ಬ್ರೆಡ್ಡಲ್ಲಿ ನೀವೇನು ತಗೋತೀರಾ ಅದರ ಜೊತೆಗೆ ಮನೇಲಿರುವಂಥದ್ದು ಈರುಳ್ಳಿ ಹಾಕಿ, ಸೌತೆಕಾಯಿ ಹಾಕಿ, ಟೊಮೆಟೊ ಹಾಕಿ, ಏನಾದರೂ ಪಲ್ಯ ಮಾಡಿದ್ದೀರಾ ಇಡಿ, ಒಂದು ಎಗ್ ಆಮ್ಲೆಟ್ ಇದೆಯಾ ಇಡಿ. ಸೊ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಒನ್ ಥಿಂಗ್ ಕಾಲ್ಡ್ ಓಪನ್ ಫೇಸ್ ಸ್ಯಾಂಡ್ವಿಚ್. 2 ಕಡೆ ಕಾರ್ಬ್ಸ್, ಕೆಳಗಡೆ ಬ್ರೆಡ್ಡು ಇಷ್ಟೆಲ್ಲ ಇಟ್ಟು ಮೇಲಿಟ್ಟು ಬ್ರೆಡ್ಡು ಮಾಡೋಕ್ಕಿಂತ ಮೇಲ್ ಸ್ಲೈಸ್ ಬೇಡ, 1 ಸ್ಲೈಸ್ ಬ್ರೆಡ್ಗೆ ಯು ಹ್ಯಾವ್ ವಾಟ್ ಎವರ್ ಯು ವಾಂಟ್. ಸೊ ಓಪನ್ ಫೇಸ್ ಸ್ಯಾಂಡ್ವಿಚ್, ನಿಮ್ಮ ಕಾರ್ಬ್ಸ್ ಕಮ್ಮಿ ಆಯಿತು, ಮಿಕ್ಕಿದ ಫೈಬರ್ ಪ್ರೋಟೀನ್ ಆ್ಯಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದೇರ್ ಇಸ್ ಅ ಸ್ಟಡಿ ವಿಚ್ ಸೇಸ್ ಲೈಕ್ ಇಂಡಿಯನ್ಸ್ ಫೈಬರ್ ಇಂಟೇಕ್ ಇಸ್ ವೆರಿ ವೆರಿ ಮಿನಿಮಲ್. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತುಂಬ ಕಡಿಮೆ ತಗೋತಾರೆ ಅಂತ. ಸೊ ಜಸ್ಟ್ ಅಪ್ ಇಟ್ ಅಪ್. ಒನ್ ಕ್ವಿಕ್ ರ್ಯಾಪಿಡ್ ಫೈರ್. ಓಕೆ, ದಿಸ್ ಆರ್ ದ್ಯಾಟ್. ಓಕೆ, ಮಿಲ್ಕ್ ಕಾಫಿ ಆರ್ ಬ್ಲ್ಯಾಕ್ ಕಾಫಿ? ಫಿಲ್ಟರ್ ಕಾಫಿ, ಅದು ಬಂದೇ ಇಲ್ಲ ಅಲ್ಲಿ. ಐ ಲವ್ ಫಿಲ್ಟರ್ ಕಾಫಿ. So filter coffee with milk is okay. Again, moderation. I'm going by your 80-20 logic. Yeah. Smartness lies ಒಂದ್ ದಿವಸಕ್ಕೆ 20 ಕಪ್ ಕಾಫಿ ಅಲ್ಲ, ಹ್ಯಾಂಡ್ ಪಿಕ್ ಅಂಡ್ ಹ್ಯಾವ್. Again, we spoke about honey and sugar. So ಸುಮಾರಷ್ಟು ಜನ weight loss ಮಾಡೋದಕ್ಕೆ they go for green tea. So green tea plain or with honey? ಹೆಂಗಿದ್ರು ಹೆಜ್ಜೆ ಇಟ್ಬಿಟ್ಟಿದ್ದೀರಾ ಗ್ರೀನ್ ಟೀಗೆ, ಪ್ಲೇನೇ ತಗೊಂಬಿಡಿ. Walking or workout? I am completely strength training person pa, but walking is really good. Combination idre super healthy. Chapati na annana? Chapati. If it is rice, definitely ನನ್ನ favorite brown rice, rajmudi. You answered my next question also. ಮತ್ತೆ ಈಗ diabetes friendly rice is there. ಅದು ನಿಜವಾಗ್ಲೂನಾ ಅಥವಾ ನಮ್ಮನ್ನ ಬಕ್ರಾ ಮಾಡ್ತಾ ಇದಾರಾ? ಇಲ್ಲ, I don't think like diabetes friendly rice ಅಂತ ಹೇಳಿ ಬಕ್ರಾ ಮಾಡಕ್ಕಾಗಲ್ಲ. ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ಅಲ್ವಪ್ಪ. ಸೊ ನಿಮಗೆ ಸೂಟ್ ಆಗತ್ತಾ ನೋಡಿ. ನನಗೆ ಅನ್ಫಾರ್ಚುನೇಟ್ಲಿ ಐ ಟ್ರೈಡ್ 4-5 ಟೈಮ್ಸ್, ನನಗೆ ಸ್ವಲ್ಪ ಪೀಕ್ಸ್ ಇನ್ನ ಬರ್ತಾ ಇತ್ತು. ಓಟ್ಸ್ ಅಥವಾ ಅವಲಕ್ಕಿ? ನಾನು ಅವಲಕ್ಕಿ ತಿಂತೀನಿ, ಓಟ್ಸ್ ಐ ಡೋಂಟ್ ಲೈಕ್ ಈಟಿಂಗ್ ಓಟ್ಸ್. ಸೊ ಅದನ್ನ ಪೌಡರ್ ಮಾಡಿ ಮಿಕ್ಕಿದಕ್ಕೆ ಬಳಸ್ತೀನಿ, ಆಯ್ತಾ. ಇದು ಇನ್ನೊಂದು, ಫಾಸ್ಟಿಂಗ್ ಡಯಾಬಿಟಿಸ್ಗೆ ಸಿಕ್ಕಾಪಟ್ಟೆ ಒಳ್ಳೇದು ಅನ್ನೋ ಒಂದು ವಿಚಾರಕ್ಕೆ ಕೇಳ್ತಾ ಇದ್ದೀನಿ. ಫ್ರೀಕ್ವೆಂಟ್ ಸ್ಮಾಲ್ ಮೀಲ್ಸ್ ತಗೊಂಡ್ರೆ ಓಕೆನಾ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಓಕೆನಾ? ದ ಫಾಸ್ಟಿಂಗ್ ವಿಂಡೋ ತುಂಬ ಇರುತ್ತೆ. 4 ಅವರ್ಸ್ಗಿರುತ್ತೆ, 8 ಅವರ್ಸ್ಗಿರುತ್ತೆ, 12 ಅವರ್ಸ್ ಇರುತ್ತಲ್ವಾ. ನಾನು ಫಾಲೋ ಮಾಡುವಂಥದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ 6 to 6. ಈಗ ನಾನು ಸಂಜೆ 6 ಗಂಟೆಯಿಂದ ಬೆಳಗ್ಗೆ ನೆಕ್ಸ್ಟ್ ಡೇ 6 ಗಂಟೆವರೆಗೂ 12 ಅವರ್ ನಾನೇನು ಕೊಟ್ಟಿಲ್ಲ. ಇನ್ ಬಿಟ್ವೀನ್ ಐ ಡ್ರಿಂಕ್ ವಾಟರ್ ಅಂಥದ್ದೆಲ್ಲ ಓಕೆ, ಆಯಿತಾ. ಆ್ಯಂಡ್ ಸಮ್ಟೈಮ್ಸ್ ಈಗ ಯಾವುದೋ ವರ್ಕ್ ಮಾಡ್ತಾ ಇರ್ತೀವಿ, ಸೊ ಕ್ಯಾಲರೀಸ್ ಡೆನ್ಸ್ ಇಲ್ಲದೆ ಇರೋವಂಥದ್ದು, ಐ ಕ್ಯಾನ್ ಡ್ರಿಂಕ್ ಗ್ರೀನ್ ಟೀ ಆ್ಯಂಡ್ ಗೋ ಟು ಬೆಡ್, ನನಗೆ ಅದು ತೊಂದರೆ ಇಲ್ಲ. ಸೊ ಐ ವುಡ್ ಹ್ಯಾವ್ ಸಮಥಿಂಗ್ ಲೈಕ್ ದ್ಯಾಟ್. ಆಲಿವ್ ಆಯಿಲ್ ಇಸ್ ಫುಲ್ ಟ್ರೆಂಡಿಂಗ್ ಅಲ್ವಾ ಈಗ? ಆಲಿವ್ ಆಯಿಲ್ ಆರ್ ಘೀ? ಈಗ ಆಲಿವ್ ಆಯಿಲ್ ಟ್ರೆಂಡಿಂಗ್ ಇದ್ರೂ ಹುಟ್ಟದಾಗಿಂದ ಗೀಯಲ್ಲಿ ಬೆಳೆದಿರೋದು, ನನಗೆ ಗೀ ಇಷ್ಟ. ಬಟ್ ಲೆಟ್ ಅಸ್ ಸೇ ಒಂದು ಸ್ಯಾಲಡ್ ಮಾಡ್ತೀವಿ, ಅದಕ್ಕೆ ಮೇಲೆ ಒಂದು ಕೋಕೋನಟ್ ಆಯಿಲ್ ಇರ್ಬೋದು, ಅಥವಾ ದಿಸ್ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್, ಆಲಿವ್ ಆಯಿಲ್ ಇಸ್ ಫೈನ್. ಬಟ್ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ಅದು ಆ ಸ್ಯಾಟಿಸ್ಫ್ಯಾಕ್ಷನ್ನು. ನಟ್ಸ್ ಆರ್ ಸೀಡ್ಸ್? ಬೋತ್ ಟ್ರೈಲ್ ಮಿಕ್ಸ್, ನಟ್ಸ್ ಅಂಡ್ ಸೀಡ್ಸ್. ಪ್ರೋಟೀನ್ ಆಪ್ಷನ್ ಜನರು ಜಾಸ್ತಿ ಮಹತ್ವ ಕೊಡ್ಬೇಕಾ ಅಥವಾ ಫೈಬರ್ಗ? ಎರಡು. ಬರೀ ಪ್ರೋಟೀನ್ ತಿಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಷ್ಟ. ಬರೀ
You have to add fiber ಆಯ್ತಾ. So keep yourself hydrated, have protein, have fiber. Since you're also into weight management, what is that one particular exercise or any mantra of yours that you suggest ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ ಅದು ಡಯಾಬಿಟೀಸ್ಗೂ ಹೆಲ್ಪ್ ಆಗುತ್ತೆ? ಅಫ್ಕೋರ್ಸ್ ನೀವು ವೇಟ್ ಮ್ಯಾನೇಜ್ಮೆಂಟ್ ಮತ್ತು ಡಯಾಬಿಟೀಸ್ ಎರಡೂ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಲ್ವಾ? ಸೊ ಆ ಥರದ್ದು ಒಂದು ಉದ್ದೇಶದಿಂದ ಕೇಳ್ತಾ ಇದ್ದೀನಿ. The first and most important thing is intrinsic motivation. ನೀವು ಯಾರಿಗೋಸ್ಕರ ಮಾಡ್ತೀರಾ, ಯಾಕೆ ಮಾಡ್ತಾ ಇದ್ದೀರಾ ಅಂತ ಫಸ್ಟ್ ಅದನ್ನು ತುಂಬ ಕ್ಲಾರಿಟಿ ತಗೊಳ್ಳಿ. ನೀವು ಇನ್ನೊಬ್ರಿಗೋಸ್ಕರ ಮಾಡ್ತಾ ಇದ್ರೆ ಏನೇ ಮಾಡಿದ್ರು ಯು ಕಾಂಟ್ ಸಸ್ಟೈನ್. ಶಾರ್ಟ್ ಟರ್ಮ್ ಮಾಡ್ತೀರಾ, ಬಿಡ್ತೀರಾ. ಎರಡನೇದು ಸೆಲ್ಫ್ ಬಿಲೀಫ್, ನಂಬಿಕೆ ಇರಬೇಕು. ಅಲಾಮಿ ರ್ಯಾಪ್ ಹೇಳ್ದಂಗೆ ಎನಿಬಡಿ ಅಟ್ ಎನಿ ಏಜ್ ಕ್ಯಾನ್ ರಿವರ್ಸ್ ಯೋರ್ ವೇ ಬ್ಯಾಕ್ ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್. ಸೊ ಫಸ್ಟ್ ಲವ್ ಯೋರ್ ಸೆಲ್ಫ್. ನೀವು ಹೇಗಿದ್ದೀರಾ ನಿಮ್ಮನ್ನು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈ ಇಡೀ ಭೂಮಿಯಲ್ಲಿ ದೇರ್ ಇಸ್ ಓನ್ಲಿ ಒನ್ ಯು. ನೆಕ್ಸ್ಟ್ ವಾಟ್ ಕ್ಯಾನ್ ವಿ ಡೂ ಬೆಟರ್? ನಾನು ಚೆನ್ನಾಗಿರೋದಕ್ಕೆ ಎಷ್ಟೇ ವಯಸ್ಸಾದರೂ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಷ್ಟು ಏನು ಮಾಡಬೇಕು ಅಂದಾಗ, ಈ ಮೈಂಡ್ಸೆಟ್ ಬಂದಾಗ ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೋಬೇಡಿ, ನಾವಿದ್ದೀವಿ, ಗೈಡ್ ಮಾಡ್ತೀವಿ. ನಿಮ್ಮ ಮೈಂಡ್ಸೆಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾ, ಸೆಲ್ಫ್ ಬಿಲೀಫ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಟಾರ್ಟ್ ಯೋರ್ ಜರ್ನಿ. I'm almost at the end of the show, Parimana avare. Is there anything else that you would like to add? ಸಣ್ಣ ಪುಟ್ಟದನ್ನ ಬಿಟ್ಟು ಹಾಕಿ, ಇರೋದು ಒಂದು ಲೈಫು. ಆದಷ್ಟು 80% ನಿಮಗೆ ಹೆಲ್ತಿಯಾಗಿರೋದು ಮಾಡಿ, 20% ಎಂಜಾಯ್ ಮಾಡಿ. ಜಗಳ ಮಾಡಿಬಿಟ್ಟು ನಿದ್ದೆ ಮಾಡಬೇಡಿ. ನಿಮ್ಮ ಸರ್ಕಲ್ 5-6 ಜನ ಇದ್ದಾರಾ, ಕ್ಲೋಸ್ ಸರ್ಕಲ್, ಡೋಂಟ್ ಹ್ಯಾವ್ ಅ ಫೈಟ್ ಆ್ಯಂಡ್ ಗೋ ಟು ಬೆಡ್. Okay. ಯಾಕಂದರೆ ಅದಕ್ಕಿಂತ ರಿಗ್ರೆಟ್ ಇರಲ್ಲ ನೆಕ್ಸ್ಟ್ ಡೇ ಇಫ್ ದೇ ಡೋಂಟ್ ಗೆಟ್ ಅಪ್. ಆಯಿತಾ? ವಿತ್ ಆಲ್ ದಿಸ್ ನಾನು ಆ ಎಲ್ಲ ಹಂತಗಳು ನೋಡ್ಕೊಂಬಂದು, ಮೋಸ್ಟ್ ಇಂಪಾರ್ಟೆಂಟ್ ಏನು, ಪರಿಮಳ ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ, ಪರಿಮಳ ಸತ್ತೋದಾಗ ಏನು ಲೆಗಸಿ ಬಿಡಬೇಕಂದ್ರೆ ಆದಷ್ಟು ಜನಕ್ಕೆ ಆರೋಗ್ಯವಾಗಿ ಹೇಗಿರ್ಬೋದು ಅನ್ನೋ ಒಂದು ಲೆಗಸಿ ಬಿಡಬೇಕು ಅಂತ ನಾನು ನಿರ್ಣಯ ಮಾಡಿದೆ. ಅಂದರೆ ದಟ್ ಇಸ್ ಸೋ ಇಂಪಾರ್ಟೆಂಟ್. ನಾನು 31 ಇಯರ್ಸ್ 32 ಇಯರ್ಸ್ ಬ್ಯಾಕ್ ಡಯಾಬಿಟಿಕ್ ಆದಾಗ ನನ್ನ ಫ್ಯಾಮಿಲಿಗೆ ಹೆಲ್ತಿಯಾಗಿ ಇರಬೇಕು ಅಂತ ಏನೇ ನಿರ್ಧಾರ ತೊಗೊಂಡು ಆ್ಯಂಡ್ ಐ ಆಮ್ ಸಕ್ಸಸ್ಫುಲ್. ಐ ಜಸ್ಟ್ ವಾಂಟ್ ಟು ಗಿವ್ ಇಟ್ ಟು ಎವ್ರಿಬಡಿ. ಲೈಕ್ ಇಟ್ಸ್ ಸೋ ಈಸಿ, ಮನೇಲಿ ಇಷ್ಟೇ ಮಾಡಿ ಆ್ಯಂಡ್ ಇಟ್ಸ್ ನಾಟ್ ಬಿಗ್. ಆಮೇಲೆ ಕಂಪ್ನಿ ಒಂದು ಕಡೆ ಇಡು ಪಲ್ಲವಿ. 7 crore ಕನ್ನಡಿಗಾಸ್ ಇದ್ದಾರೆ ಅಂದರೆ 7 crore ಕನ್ನಡಿಗಾಸ್ ಕಾಂಟ್ ಕಮ್ ಟು ಮೈ ಕಂಪನಿ, ಆಯಿತಾ? ನೋ, ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ಈಗ ಕೊಡುವಂಥ ಇನ್ಫಾರ್ಮೇಷನ್ ನನ್ನ ಕಂಪನಿಗೆ ಬನ್ನಿ ಅಂತ ನಾವು ಕೊಡ್ತಾ ಇಲ್ಲ. ನಿಮ್ಮ ಮನೇಲೆಲ್ಲಿದ್ದೀರಾ ಬದಲಾವಣೆ ಆಗಿ ನೀವು ಬೇರೆಯವ್ರಿಗೆ ಹೇಳಿ, ಹೆಲ್ಪ್ ಮೀ ರೀಚ್ 1 billion ಪೀಪಲ್ ಅಂತ. ಸಾಕಷ್ಟು ಇನ್ಫಾರ್ಮೇಶನ್ ಇವತ್ತು ನಾವು ಕಲೆಕ್ಟ್ ಮಾಡ್ಕೊಂಡ್ವಿ ಈ ಒಂದು ಪಾಡ್ಕಾಸ್ಟ್ ಇಂದ. ಐ ಆಮ್ ಶೂರ್ ಪ್ರತಿಯೊಬ್ಬರ ಮನೆಯಲ್ಲಿ ಯಾರಾದ್ರೂ ಒಬ್ರು ಡಯಾಬಿಟಿಕ್ ಇರದೇ ಇರೋ ಥರ ಆಗಲಿ, ಬಟ್ ಅನ್ಫಾರ್ಚುನೇಟ್ಲಿ ಸಿಚುವೇಶನ್ ಆ ಥರ ಇಲ್ಲ. ಅಜ್ಜಿಗೋ, ತಾತಂಗೋ, ಅಪ್ಪ ಅಮ್ಮಂಗೋ ಯಾರಿಗಾದ್ರೂ ಇರುತ್ತೆ. ಸೊ ಈ ಒಂದು ಪಾಡ್ಕಾಸ್ಟ್ ಇಂದ ಆ ಥರದವರಿಗೆ ಸಹಾಯ ಆಗುತ್ತೆ ಅಂದ್ರೆ ಈ ಪಾಡ್ಕಾಸ್ಟ್ ಮಾಡಿ ಕೂಡ ಸಾರ್ಥಕ. ಅವ್ರು ಇಷ್ಟೊತ್ತು ಮಾತಾಡಿ ಕೂಡ ಸಾರ್ಥಕ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸೂಪರ್ ಫನ್. ಥ್ಯಾಂಕ್ ಯು.